Good morning, students. Very, very good morning. In the last video, we discussed in solutions, that is concentration terms. All concentration terms we discussed, certain concentration terms, that is molarity, mole fraction problems ko discuss ಮಾಡಿದ್ವಿ. It's very simple. ಮತ್ತೆ example for mass percentage, volume percentage, mass by volume percentage, ಅರ್ಥ ಆಯ್ತಾ? PPM ಇವಕ್ಕೆಲ್ಲ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಫಾರ್ಮಾಲಿಟಿ ನಾರ್ಮಾಲಿಟಿ ಕೂಡ ನಿಮಗೆ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ CET ನೀಟ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ದಟ್ ಈಸ್ JEE ಪಾಯಿಂಟ್ ಆಫ್ ವ್ಯೂ ಯಾವ ಥರ ಕ್ವಶನ್ಸ್ ಬರ್ಬೋದು. ನಾವು ಆಕ್ಚುಲಿ ನೀಟ್ ಇನ್ನೂ ನಾವು ಡಿಸ್ಕಸ್ ಮಾಡ್ತಿಲ್ಲ, ಜಸ್ಟ್ ನೀವು ಯಾವ ಥರ ಕ್ವಶನ್ಸ್ ಬರ್ಬೋದು ಅಂತ ಒಂದು 4-5 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋಣ, ಒಂದು 5 ಕ್ವಶನ್ಸ್ ಡಿಸ್ಕಸ್ ಮಾಡೋಣ ಯಾವ ಥರ ಬರ್ತಾವೆ ಅಂತ ಹೇಳ್ಬಿಟ್ಟು ಕಾನ್ಸಂಟ್ರೇಷನ್ ಟರ್ಮ್ಸ್ ಮೇಲೆ. ಅರ್ಥ ಆಯ್ತಾ? ಅವನ್ನ ಡಿಸ್ಕಸ್ ಮಾಡಿದ್ದಾದ್ಮೇಲೆ ಮತ್ತೆ ನಾವು ಈ ಒಂದು ಸೊಲ್ಯೂಷನ್ ಚಾಪ್ಟರ್ಗೆ ಕಂಟಿನ್ಯೂ ಮಾಡೋಣ. ಅರ್ಥ ಆಯ್ತಾ? ಏನ್ ಸರ್ ಕ್ವಶನ್ಸ್? ಅರ್ಥ ಆಯ್ತಾ? ವೆರಿ ಸಿಂಪಲ್. ನಂಬರ್ 1 ಈಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್. ನೋಡಿಲಿ ಕ್ವಶನ್ ಬರ್ಕೊಂಬಿಡಿ. ಅರ್ಥ ಆಯ್ತಾ? ದಟ್ ಈಸ್ the number of moles of solute, the number of moles of solute present in 2 liters of 0.5 molar NaOH solution is. ಅದರಲ್ಲಿ ಆಪ್ಷನ್ ನಂಬರ್ 1 2, ಆಪ್ಷನ್ ನಂಬರ್ 2 1 moles. ಅರ್ಥ ಆಯ್ತಾ? ಆಪ್ಷನ್ ನಂಬರ್ 3 4, ಆಪ್ಷನ್ ನಂಬರ್ 4 ಅರ್ಥ ಆಯ್ತಾ 0.1 mole. ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ಳೆ. ಅರ್ಥ ಆಯ್ತಾ? ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಇರುತ್ತೆ ನಿಮ್ಗೆ. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ರೀಸನಿಂದ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್, ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ 2 liters ಆಫ್ 0.5 molar NaOH, 0.5 molar NaOH. ಅರ್ಥ ಆಯ್ತಾ? ಇಲ್ಲಿ ನಾವು ಮೊಲಾರಿಟಿ ಕೊಟ್ಬಿಟ್ಟಿದ್ದಾನೆ 0.5 molar ಅಂತ, 0.5 molar. ಅರ್ಥ ಆಯ್ತಾ? ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಕಂಡುಹಿಡಿಬೇಕು, ಮತ್ತೆ ವಾಲ್ಯೂಮ್ ಕೊಟ್ಬಿಟ್ಟಿದ್ದಾನೆ ಇನ್ ಲೀಟರ್ಸ್. ಡೈರೆಕ್ಟ್ ಆಗಿ ಫಾರ್ಮುಲಾ ಗೊತ್ತಿದೆ ನಮಗೆ. ಅರ್ಥ ಆಯ್ತಾ? ಮೊಲಾರಿಟಿ ಇಸ್ ಈಕ್ವಲ್ ಟು, ಅರ್ಥ ಆಯ್ತಾ, ನಂಬರ್ ಆಫ್ ಮೋಲ್ಸ್ ನಂಬರ್ ಆಫ್ ಮೋಲ್ಸ್ ಬೈ ವಾಲ್ಯೂಮ್ ಇನ್ ಲೀಟರ್ಸ್. ಫಾರ್ಮುಲಾ ಗೊತ್ತಿದೆ ತಾನೆ? ಅರ್ಥ ಆಯ್ತಾ? ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಇದು. Number of moles of solute, number of moles of solute by volume in liters. ಗೊತ್ತಿದೆಯಾ? ಇವಾಗ ಮೊಲಾರಿಟಿಯನ್ನು ಕೊಟ್ಬಿಟ್ಟಿದ್ದಾನೆ. ಎಷ್ಟು ಮೊಲಾರಿಟಿ ಕೊಟ್ಟಿದ್ದಾನೆ ಅವನು? ಅರ್ಥ ಆಯ್ತಾ? 0.5 molar ಕೊಟ್ಟಿದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್, ನಂಬರ್ ಆಫ್ ಮೋಲ್ಸ್ ಕಂಡಿವಾಗ ಸಾಲ್ಯೂಟ್ದು ಎಷ್ಟರಲ್ಲಿ 2 liters ಆಫ್ 0.5 molar NaOH. ಅರ್ಥ ಆಯ್ತಾ? ಇವಾಗ ನಂಬರ್ ಆಫ್ ಮೋಲ್ಸ್ ಕಂಡಿಬೇಕು, ವಾಲ್ಯೂಮ್ ಕೊಟ್ಟಿದ್ರೆ ಮೊಲಾರಿಟಿ ಕೊಟ್ಟಿದ್ರೆ ಮೊಲಾರಿಟಿ ಎಷ್ಟು? 0.5. ಅರ್ಥ ಆಯ್ತಾ? ನಂಬರ್ ಆಫ್ ಮೋಲ್ಸ್ ಕಂಡುಹಿಡಿಬೇಕು ತಾನೆ? ನಂಬರ್ ಆಫ್ ಮೋಲ್ಸ್ ಕಂಡುಹಿಡಿಬೇಕು. ಅರ್ಥ ಆಯ್ತಾ? ದಟ್ ಈಸ್ N/2 ಅಲ್ವಾ? 2 ಏನು? ವಾಲ್ಯೂಮ್ ಇನ್ ಲೀಟರ್ಸ್, 2 liters ತಾನೆ? ಅರ್ಥ ಆಯ್ತಾ? ದೇರ್ಫೋರ್ N is equal to 0.5 into 2, 0.5 into 2 ಎಷ್ಟು ಬರುತ್ತೆ? ದಟ್ ಈಸ್ 1 mole. ಇದೆಯಾ? ಆಪ್ಷನ್ ನಂಬರ್ 2 ಈಸಿ ಇರುತ್ತೆ. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್, ಈ ಫಾರ್ಮುಲಾ ಚೆನ್ನಾಗಿ ನೀವು ಗೊತ್ತಿರ್ಬೇಕಷ್ಟೇ. ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ 2 liters ಆಫ್ 0.5 molar, ಅಂದ್ರೆ 2 ಲೀಟರ್ 0.5 molar ತಕ್ಕಂಥ NaOH ಇದೆ. ಅದರಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ NaOH ಎಷ್ಟು ಪ್ರೆಸೆಂಟ್ ಆಗಿದೆ ಅಂತ ಕಂಡುಹಿಡಿಬೇಕು. by using this formula we can easily calculate now. ಅರ್ಥ ಆಗಿದೆಯಾ? It is very simple.
Can rub this. Next, that is second question, question number 2. ಅದೇ ಇದನ್ನು ಸ್ಕ್ರೀನ್ ಶಾಟ್ ತಗೊಂಡು ಬರ್ಕೊಂಬಿಡಿ ಒಂದ್ಸಲಿ. ಅರ್ಥ ಆಯ್ತಾ? ಕ್ವಶನ್ ನಂಬರ್ 2. The molarity of four percent mass by volume solution of NaOH is NaOH ಬಂದು ಬೇರೆ ಯಾವ್ದಾದ್ರು ಕೊಟ್ಕೊಳ್ಳಿ. The molarity of 4% mass by volume solution of NaOH is. ಅರ್ಥ ಆಯ್ತಾ? ಆಪ್ಷನ್ ನಂಬರ್ 1 0.1 molarity. Option number 2 0.5 molarity. Option number 3 0.001 molar. ಅರ್ಥ ಆಯ್ತಾ? ನೆಕ್ಸ್ಟ್ ಆಪ್ಷನ್ ನಂಬರ್ 4 1 molar. ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ದ ಮೊಲಾರಿಟಿ ಆಫ್ 4% ಮಾಸ್ ಬೈ ವಾಲ್ಯೂಮ್ ಸೊಲ್ಯೂಷನ್ ಆಫ್ NaOH is. ವಾಟ್ ಇಸ್ ದ ಮೀನಿಂಗ್ ಆಫ್ 4% ಮಾಸ್ ಬೈ ವಾಲ್ಯೂಮ್? ಅರ್ಥ ಆಯ್ತಾ? ದಟ್ ಈಸ್ ನಮ್ಗೆ ಗೊತ್ತಿದೆ, ಆಲ್ರೆಡಿ ನಾವು ಎಕ್ಸಾಂಪಲ್ ಡಿಸ್ಕಸ್ ಮಾಡಿದೀವಿ. ನಾವು 10% ತಗೊಂಡಿದ್ದೀವಿ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿ 4% ಹಂಗಾದ್ರೂ ಒಂದೇ. 4% ಮಾಸ್ ಬೈ ವಾಲ್ಯೂಮ್ ಆಫ್ solution means mass by volume of solution means that is 4 grams of NaOH present in 100 ml of NaOH. 4 grams of NaOH dissolved in or present in 100 ml of NaOH solution. That is the meaning. ಅರ್ಥ ಆಯ್ತಾ? 4% mass by volume of solution of NaOH means, ಅರ್ಥ ಆಯ್ತಾ? 4 grams of NaOH present in 100 ml of NaOH ಅಲ್ವಾ? ನಿಮ್ಗೆ ಗೊತ್ತಿದೆ. ಇವಾಗ ನಮ್ಗೆ ಏನು ಕೇಳಿದಾನೆ? ಮೊಲಾರಿಟಿ ಕೇಳಿದಾನ. ಯಾವ್ದ್ರಲ್ಲಿ ಕೊಟ್ಟಿದ್ದಾನೆ ನಮಗೆ? ಅರ್ಥ ಆಯ್ತು ನೋಡಿ, ಇಲ್ಲಿ ml ಅಲ್ವಾ? ml ಇದ್ರೆ ನಾವು ಮೊಲಾರಿಟಿಗೆ ಏನು ಫಾರ್ಮುಲಾ? ಮೊಲಾರಿಟಿ ಈಸ್ ಈಕ್ವಲ್ ಟು ಮಾಸ್ ಆಫ್ ಎ ಸಾಲ್ಯೂಟ್ ಬೈ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ಇಂಟು 1000. ಅರ್ಥ ಆಯ್ತಾ? ಬೈ ಏನು? ವಾಲ್ಯೂಮ್ ಇನ್ ml. ಲೀಟರ್ಸ್ ಅಲ್ಲಿ 1000 ಬರಲ್ಲ ಅಷ್ಟೇ ಅಲ್ವಾ? ಇದು ಲೀಟರ್ಸ್ ಅಲ್ಲಿ ಆಗಿದ್ರೆ 1000 ಹಾಕೊಡಲ್ಲ ಅಷ್ಟೇ. ಬಿಕಾಸ್ 1 dm³ is equal to 1000 ml ತಾನೆ. ಅರ್ಥ ಆಯ್ತು? 1 ಲೀಟರ್ is equal to 1000 ml. ಇವಾಗ what is WB? Mass of a solute. Is to mass of a solute 4 grams of NaOH. 4. What is the mass of molar mass of NaOH? Molar mass of NaOH ಬಂದು Na ಬಂದು 23, ಆಕ್ಸಿಜನ್ ಬಂದು 16, ಹೈಡ್ರೋಜನ್ ಬಂದು 1. ಟೋಟಲ್ ಎಷ್ಟು? 40 ಅಲ್ವಾ? 40 into 1000 by ವಾಲ್ಯೂಮ್ ಇನ್ ಲೀಟರ್ಸ್ ಅಥವಾ ml ಎಷ್ಟಿದೆ? 100 ml ತಾನೆ. ಈಸಿ ತಾನೆ? 10 ones are 10 fours are. ಅರ್ಥ ಆಯ್ತಾ? 4 cancel, that is 1. ಅಲ್ಲಿಗೆ what is the molarity? 1 molar. What is the option? Fourth option is the correct answer. ಕಷ್ಟ ಇದೆಯಾ? ತುಂಬಾ ಸಿಂಪಲ್ ಆಗಿದೆ. ದ ಮೊಲಾರಿಟಿ ಆಫ್ 4% ಮಾಸ್ ಬೈ ವಾಲ್ಯೂಮ್ ಆಫ್ ಎ ಸೊಲ್ಯೂಷನ್. ಇವಾಗ NaOH ಬದಲು ಗ್ಲೂಕೋಸ್ ಕೊಡ್ಬೋದು, ಗ್ಲೂಕೋಸ್ ಬದಲು ಸೋಡಿಯಂ ಕಾರ್ಬೋನೇಟ್ ಕೊಡ್ಬೋದು, ಸೋಡಿಯಂ ಕಾರ್ಬೋನೇಟ್ ಬದಲು ಬೇರೆ ಇನ್ಯಾವುದಾದ್ರು ಕೊಡ್ಬೋದು. 4% ಬದಲು ಬೇರೆ ಕೊಡ್ಬೋದು ಅಷ್ಟೇ.
ಮಾಸ್ ಬೈ ವಾಲ್ಯೂಮ್ ಇತ್ತು ಅಂದರೆ ಸಾಕು. ಅದ್ರ ಮೀನಿಂಗ್ ಹೆಂಗೆ ಬರ್ಕೊಳ್ಳೋದು ಗೊತ್ತಿದೆ, ಅರ್ಥ ಆಯ್ತು, ಈಸಿಯಾಗಿ ಕಂಡುಹಿಡಿಬೋದು. ಮೊಲಾರಿಟಿ ಎಮ್ ಎಲ್ ಅಲ್ಲಿ ಕೊಟ್ಟಿದ್ರೆ ಎಮ್ ಎಲ್ ಹಾಕ್ಕೊಳ್ಳಿ, ಅರ್ಥ ಆಯ್ತಾ. ಲೀಟರ್ಸಲ್ಲಿ ಇದ್ರೆ 1000 ಹಾಕೋಬೇಡಿ, ಅಷ್ಟೇ ಡಿಫ್ರೆನ್ಸ್. ಮೊಲಾರಿಟಿ ಕಂಡುಹಿಡಿಬೋದಾ? ವೆರಿ ಸಿಂಪಲ್ ಸಿಂಪಲ್ ಸಿಂಪಲ್. ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇ ನೀವು. ಅರ್ಥ ಆಗಿದೆಯಾ? ದ ಮೊಲಾರಿಟಿ ಆಫ್ 4% ಮಾಸ್ ಬೈ ವಾಲ್ಯೂಮ್ ಸೊಲ್ಯೂಷನ್ ಆಫ್ NaOH ಈಸ್. ಅದೇ ವಾಲ್ಯೂಮ್ ಬೈ ವಾಲ್ಯೂಮ್ ಆದರೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾನೋ ಅಷ್ಟು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಡಿಸಾಲ್ವ್ಡ್ ಇನ್, ಅರ್ಥ ಆಯ್ತಾ, ಎಷ್ಟು 100 ml ವಾಲ್ಯೂಮ್ ಆದರೆ ಯಾವ ಫಾರ್ಮುಲಾ ಪರೀಕ್ಷೆ ಬಂದೇ ಬರುತ್ತೆ. ಅರ್ಥ ಆಯ್ತಾ? ಮಾಸ್ ಅಂದ್ರೆ ಏನು? 4 grams ಆಫ್ NaOH ಡಿಸಾಲ್ವ್ 100 grams ಆಫ್ ಅಷ್ಟೇ. ಅರ್ಥ ಆಯ್ತಾ? ಮೊಲಾರಿಟಿ ಆಫ್ 4% ಆಫ್ ಮಾಸ್ ಬೈ ಮಾಸ್ ಸೊಲ್ಯೂಷನ್ ಆಫ್ ಏನು ಕೊಟ್ಟಿದ್ರೆ ಏನು ಬರ್ಕೊಳ್ತೀರಾ? 4 grams ಆಫ್ ದಟ್ ಯಾವ್ದು ಕೊಟ್ಟಿದೆ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 100 grams. ದಟ್ಸ್ ದ ಮೀನಿಂಗ್ ಅಲ್ವಾ? ನಾವು ಈಸಿಯಾಗಿ ಬರ್ಬೇಕು ಮಾಡ್ಬೋದು. ಯಾವಾಗ ಮಾಸ್ ಬೈ ಮಾಸ್ ಕೊಟ್ಟಾಗ ಅರ್ಥ ಆಯ್ತು. ಮಾಸ್ ಪರ್ಸೆಂಟೇಜ್ ಕೇಳಿದಾಗ ಇಲ್ಲಿ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಲ್ವಾ? ಅಲ್ಲಿಗೆ ಇದು ಕೂಡ ನೀಟಾಗಿ ಅರ್ಥ ಆಗಿದೆಯಾ? ಎನಿ ಡೌಟ್? ಅರ್ಥ ಆಯ್ತಾ? ನೆಕ್ಸ್ಟ್ ಅನದರ್ ಪ್ರಾಬ್ಲಮ್. ಅರ್ಥ ಆಯ್ತಾ? ಕ್ಯಾನ್ ರಬ್ ದಿಸ್ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಅರ್ಥ ಆಯ್ತಾ? ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿಬಿಡಿ. ತುಂಬಾ ಈಸಿ ಇರ್ತಾವ ಪ್ರಾಬ್ಲಮ್ಸು. ನೆಕ್ಸ್ಟ್, ದ ನಂಬರ್ ಆಫ್ ಮೋಲ್ಸ್ ಆಫ್ ಪ್ಯೂರ್ ವಾಟರ್ ಈಸ್, ಥರ್ಡ್ ಬಂತಾನೆ, ದ ನಂಬರ್ ಆಫ್ ಮೋಲ್ಸ್ ಆಫ್ ಪ್ಯೂರ್ ವಾಟರ್. The number of moles of pure water is, ಅರ್ಥ ಆಯ್ತಾ? ನಂಬರ್ 1 18 moles. ಅರ್ಥ ಆಯ್ತಾ? ನಂಬರ್ 2 55.55 moles. ನಂಬರ್ 3 ಅರ್ಥ ಆಯ್ತಾ? 10 moles. ನಂಬರ್ 4 that is 5.55 moles. ಅರ್ಥ ಆಯ್ತಾ? ಇವಾಗ ನಾವೇನು ಕಂಡುಹಿಡಿಬೇಕು? ನಂಬರ್ ಆಫ್ ಮೋಲ್ಸ್ ಕಂಡುಹಿಡಿಬೇಕಾ? ಅರ್ಥ ಆಯ್ತಾ? ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು mass by molar mass. Mass by molar mass. Mass of solute by molar mass of solute. That is the number of moles, no? Hey, ಅರ್ಥ ಆಗಿದೆಯಮ್ಮ? It is very very simple ಕಣ. ಇವಾಗ already we know that density of water is 1 gram per ml ಅಲ್ವಾ? 1 gram per ml. 1 gram per ml ಅಂದ್ರೆ ಅರ್ಥ ಆಯ್ತಾ? 1 ml ಅಲ್ಲಿ 1 ಗ್ರಾಮ್ ಇದ್ದಂಗೆ ಅಲ್ವಾ? 1 gram per ml. ಇವಾಗ ಅದೇ 1000 ml ಅಲ್ಲಿ ಎಷ್ಟು ಗ್ರಾಮ್ಸ್ ಇರುತ್ತೆ? 1000 grams ಅಲ್ವಾ? ಅರ್ಥ. therefore in 1000 ml that is 1000 grams. in 1000 ml 1000 grams. ಅರ್ಥ ಆಯ್ತಾ? ಅಲ್ಲಿಗೆ ಮಾಸ್ ಗೊತ್ತಾಯ್ತಾ? ಮಾಸ್ ಗೊತ್ತಾಯ್ತಾ? ಇವಾಗ ಮಾಸ್ ಎಷ್ಟು? ಮಾಸ್ ಆಫ್ ಸಾಲ್ಯೂಟ್ 1000. what is the molar mass of water? 18. molar mass of water. water ತಾನೆ ಕೇಳಿರ್ಬೇಕಲ್ಲ. 18. ಅರ್ಥ ಆಯ್ತಾ? ನೋಡಿ ಇಲ್ಲಿ 1000 18 ಇಂದ ಮಾಡಿ ನೋಡೋಣ. 5 is 90. 10 0 ಇಟ್ಕೋ, ಮತ್ತೆ 5 ಹಾಕು. 90 10 ಪಾಯಿಂಟ್ ಇಟ್ಕೋ, ಅರ್ಥ ಆಯ್ತಾ? 0 ಹಾಕು, ಮತ್ತೆ 5 is 90, ಅರ್ಥ ಆಯ್ತಾ? 10 ಮತ್ತೆ 5
ಆ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತಾ. ದಟ್ ಈಸ್ ಎಷ್ಟು ಬರುತ್ತೆ? 55.55 moles. 55.55 moles. ಎಷ್ಟರಿಗೆ? ಆಪ್ಷನ್ ನಂಬರ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ. ಅರ್ಥ ಆಯ್ತಾ? ನಂಬರ್ ಆಫ್ ಮೋಲ್ಸ್ ಕಂಡು ಹಿಡಿತಕ್ಕಂಥ ಗೊತ್ತಾಯ್ತಾ? ಅರ್ಥ ಆಗಿದೆಯಾ? ಎನಿ ಡೌಟ್? ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನಾವು ನ್ಯೂಟ್ರಲೈಸೇಷನ್ ಡೈಲ್ಯೂಷನ್ ಲಾ ಮೇಲೆ ಮಾಡೋಣ. ಡೈಲ್ಯೂಷನ್ ಲಾ ಮೇಲೆ ಆ ಟೈಪಲ್ಲಿ ಜಾಸ್ತಿ ಕೇಳ್ತಿರ್ತಾನೆ. ಅರ್ಥ ಆಯ್ತಾ? ಡೈಲ್ಯೂಷನ್ ಲಾ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ. ಅರ್ಥ ಆಗಿದೆಯಾ? ಡೈಲ್ಯೂಷನ್ ಲಾ ಮೇಲೆ ಒಂದು ಪ್ರಾಬ್ಲಮ್ ಮಾಡೋಣ. ಏನು ಸರ್ ಡೈಲ್ಯೂಷನ್ ಲಾ ಮೇಲೆ ಒಂದು ಪ್ರಾಬ್ಲಮ್? ಅರ್ಥ ಆಯ್ತಾ? ನೋಡಿದ್ರಿ. ಫೋರ್ತ್ ಒನ್, 250 ml ಆಫ್, ಓದೋದು ಸ್ವಲ್ಪ ಕಷ್ಟ, ಅಷ್ಟೇ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಈಸಿ ಇರುತ್ತೆ. 250 ml ಆಫ್ Na2CO3 sodium carbonate solution. Sodium carbonate solution contains 2.65 grams of Na2CO3 sodium carbonate. ಅಂದ್ರೆ ಕಾಲ್ ಲೀಟರ್ 250 ml of sodium carbonate solution contains 2.65 grams of sodium carbonate solute. ಅರ್ಥ ಆಯ್ತಾ? Full stop. 10 ml of this solution, 10 ml of this solution is added to X ml of water. ಅಂದ್ರೆ ಇವಾಗ ಕಾಲ್ ಲೀಟರ್ ಇದೆ ಸೋಡಿಯಂ ಕಾರ್ಬನೇಟ್ ಸೊಲ್ಯೂಷನ್, ಅದರಲ್ಲಿ 2.65 ಗ್ರಾಮ್ಸ್ ಆಫ್ ಸೋಡಿಯಂ ಕಾರ್ಬನೇಟ್ ಇದೆ. ಆ ಸೊಲ್ಯೂಷನ್ 10 ml XML ಆಫ್ ವಾಟರ್ಗೆ ಆಡ್ ಮಾಡ್ತಾ ಇದೀವಿ. ಅರ್ಥ ಆಯ್ತಾ? XML ಆಫ್ ವಾಟರ್ಗೆ ಆಡ್ ಮಾಡ್ತಾ ಇದೀವಿ ಟು ಅಪ್ಟೈನ್ ಅರ್ಥ ಆಯ್ತಾ? 0.001 molar Na2CO3 solution. Full stop. ನಾವು XML ಆಫ್ ವಾಟರ್ಗೆ ಆ ಸೊಲ್ಯೂಷನ್ ಎಷ್ಟು, ಯಾವ ಸೋಡಿಯಂ ಕಾರ್ಬೊನೇಟ್ ಸೊಲ್ಯೂಷನ್ ಇಷ್ಟು ml ಇರ್ತಕ್ಕಂಥ ಸೋಡಿಯಂ ಕಾರ್ಬೊನೇಟ್ ಸೊಲ್ಯೂಷನ್ ಇಷ್ಟು ಗ್ರಾಮ್ಸ್ ಆಫ್ ಸೋಡಿಯಂ ಕಾರ್ಬೊನೇಟ್ ಇದೆಯಲ್ಲ, ಆ ಸೊಲ್ಯೂಷನ್ 10 ml ತೆಗೆದು XML ಆಫ್ ವಾಟರ್ ಆಡ್ ಮಾಡಿದ್ರೆ ಅವಾಗ ಫೈನಲ್ ಸೊಲ್ಯೂಷನ್ ಮೊಲಾರಿಟಿ ಇಷ್ಟಾಗಿದೆ. ಸೋಡಿಯಂ ಕಾರ್ಬೊನೇಟ್ ಸೊಲ್ಯೂಷನ್ ಮೊಲಾರಿಟಿ XML ಆಫ್ ವಾಟರ್ ಆಡ್ ಮಾಡಿದ್ದಾದ್ಮೇಲೆ ವಾಟ್ ಈಸ್ ದ ವಾಲ್ಯೂಮ್ ಆಫ್ X? What is the volume of X in ml? ಬ್ರಾಕೆಟ್ ಅಲ್ಲಿ molecular weight of Na2CO3 is equal to 106 grams of ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಅವನು ಮೋಲಾರ್ ಮಾಸ್ ಕೊಡದೇ ಇದ್ರೂ ಸಹ ಮಾಲಿಕ್ಯುಲರ್ ವೆಯ್ಟ್ ಅರ್ಥ ಸೋಡಿಯಂ ಕಾರ್ಬನೇಟ್ ಕಂಡು ಹಿಡ್ಕೋಬಹುದು. ಒಂದೊಂದು ಸೋಡಿಯಂ 23, ಎರಡಿದಾವೆ 46, ಒಂದು ಕಾರ್ಬನ್ 12, 46 ಪ್ಲಸ್ 12 ಪ್ಲಸ್ ಒಂದೊಂದು ಆಕ್ಸಿಜನ್ 16 ಇಂಟು 3 48 ಆಗುತ್ತೆ. ಟೋಟಲ್ 106 ಆಗುತ್ತೆ. ನೋಡಿ, ಅವನೇ ಕೊಟ್ಬಿಟ್ಟಿದ್ದಾನೆ. ಇನ್ನೂ ಈಸಿ ಪ್ರಾಬ್ಲಮ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೆ. 250 ml ಆಫ್ ಸೋಡಿಯಂ ಕಾರ್ಬನೇಟ್ ಸೊಲ್ಯೂಷನ್, ಕಾಲ್ ಲೀಟರ್ ಆಫ್ ಸೋಡಿಯಂ ಕಾರ್ಬನೇಟ್ ಸೊಲ್ಯೂಷನ್ ಅಲ್ಲಿ 2.65 ಗ್ರಾಮ್ಸ್ ಆಫ್ ಸೋಡಿಯಂ ಕಾರ್ಬನೇಟ್ ಇದೆ. ಒಂದು ಸೊಲ್ಯೂಷನ್ ಇದೆ, ಇದೆಷ್ಟಿದು 250 ml ಇದೆ ಸೋಡಿಯಂ ಕಾರ್ಬನೇಟ್ ಸೊಲ್ಯೂಷನ್. ಇದು Na2CO3 ಸೊಲ್ಯೂಷನ್. ಇದರಲ್ಲಿ Na2CO3 ಇಷ್ಟಿದೆ
ದಟ್ ಈಸ್ 2.65 ಗ್ರಾಮ್ಸ್ ಅಷ್ಟಿದೆ. 2.65 ಗ್ರಾಮ್ಸ್ ಆಫ್ Na2CO ಇರ್ತಕ್ಕಂಥ ಒಂದು ಕಾಲ್ ಲೀಟರ್ ಸೊಲ್ಯೂಷನ್ ಇದು. ಇವಾಗ ಈ ಸೊಲ್ಯೂಷನ್ ಒಂದು 10 ml ತೆಗೆದು, ಎಷ್ಟು 10 ml ತೆಗೆದು ಒಂದು XML ಆಫ್ ವಾಟರ್ ಎಷ್ಟು ಇದೆ, XML ಆಫ್ ವಾಟರ್ ಇದಕ್ಕೆ ಆಡ್ ಮಾಡ್ತಾ ಇದೀವಿ. ಇವಾಗ ಇದಕ್ಕೆ ಆಡ್ ಮಾಡಿದಾಗ ಇದ್ರ ಮೊಲಾರಿಟಿ ಎಷ್ಟಾಗಿದೆ, 0.001 ಮೋಲಾರ್ ಆಗಿದೆ. ಇವಾಗ ಇದರಲ್ಲಿ ವಾಟರ್ ಎಷ್ಟಿತ್ತು, ಎಷ್ಟು ವಾಲ್ಯೂಮ್ ಆಫ್ ವಾಟರ್ ಇತ್ತು ಅಂತ ಕಂಡುಹಿಡಿಬೇಕು. ಅರ್ಥ ಆಗಿದೆಯಾ? ವೆರಿ ಸಿಂಪಲ್. ಎಷ್ಟು ml ಆಫ್ ವಾಟರ್ ಇದೆ ಅಂತ ಕಂಡುಹಿಡಿಬೇಕು. ಅರ್ಥ ಆಯ್ತಾ? ನಾವು ಎಷ್ಟು ml ಆಫ್ ವಾಟರ್ ಇದೆ ಅಂತ ಕಂಡುಹಿಡ್ಕೋಬೇಕಾದ್ರೆ ಫಸ್ಟ್ ಈ ಸೊಲ್ಯೂಷನ್ ಮೊಲಾರಿಟಿ ನಮ್ಗೆ ಬೇಕಾ, ಅಥವಾ ಈ ಸೊಲ್ಯೂಷನ್ ಮೊಲಾರಿಟಿ ಬೇಕು. ಅರ್ಥ ಆಯ್ತಾ? ಈ ಸೊಲ್ಯೂಷನ್ ಮೊಲಾರಿಟಿ ಅರ್ಥ ಆಯ್ತಾ? ಇಲ್ಲಿ ml ಅಲ್ಲಿ ಕೊಟ್ಟಿದ್ದಾನೆ. ಮೊಲಾರಿಟಿ ಕಂಡುಹಿಡಿಯಬೇಕಾದ್ರೆ ವಾಟ್ ಈಸ್ ದ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸ್? ಮೊಲಾರಿಟಿ ಈಸ್ ಈಕ್ವಲ್ ಟು ಮಾಸ್ ಆಫ್ ಸಾಲ್ಯೂಟ್. ಮಾಸ್ ಆಫ್ ಸಾಲ್ಯೂಟ್ ಕೊಟ್ಟಿದ್ದಾನೆ by molar mass of solute into 1000 by volume in ml. ಅರ್ಥ ಆಗಿದೆಯಾ? ವಾಲ್ಯೂಮ್ ಇನ್ ml. ಇವಾಗ ಫಸ್ಟ್ ಮೊಲಾರಿಟಿ ಕಂಡುಹಿಡ್ಕೊಳ್ಳಿ. ಅರ್ಥ ಆಯ್ತಾ? ಏನು ಮೊಲಾರಿಟಿ ಕಂಡುಹಿಡ್ಕೋಬೇಕಾದ್ರೆ ಮಾಸ್ ಆಫ್ ಸಾಲ್ಯೂಟ್ ಎಷ್ಟು ಕೊಟ್ಟಿದ್ದಾನೆ, 2.65 ಗ್ರಾಮ್ಸ್. ಮೋಲಾರ್ ಮಾಸ್ ಎಷ್ಟು ಅವನೇ ಕೊಟ್ಬಿಟ್ಟಿದ್ದಾನೆ, 106 ಅಂತ, ಇಂಟು 1000. ಅವ್ನು ಕೊಡದೇ ಇದ್ರು ಸಹ ಕಂಡುಹಿಡ್ಕೋಬೇಕು. ಎಷ್ಟು ml ಆಫ್ ಸೊಲ್ಯೂಷನ್ ಕೊಟ್ಟಿದ್ದಾನೆ, ml ಅಲ್ಲಿ 250 ml. ಅರ್ಥ ಆಗಿದೆಯಾ? ಎನಿ ಡೌಟ್? ಇವಾಗ 254 ಹೋಗುತ್ತೆ ನೋಡು, ಹೌದಲ್ಲ? 254 ಹೋಗುತ್ತೆ. ಅರ್ಥ ಆಗಿದೆಯಾ? 254 ಹೋಗುತ್ತೆ. ಇವಾಗ 4 ಇಂಟು 2.6, 4 ಇಂಟು 2.6 ಎಷ್ಟು ಬರುತ್ತೆ, 10.6. ಅರ್ಥ ಆಯ್ತಾ? 106. ಅರ್ಥ ಆಗಿದೆಯಾ? 106 ಎಷ್ಟಾಗುತ್ತೆ, 0.1 ಹೋಗಲ್ವಾ? ಕರೆಕ್ಟ್ ಆಗಿದೆಯಾ? ಅಲ್ಲಿಗೆ ಎಷ್ಟು, 0.1. ಮೋಲಾರ್ ಬಂತ. ಇವಾಗ ಈ ಸೊಲ್ಯೂಷನ್ ಮೊಲಾರಿಟಿ ಗೊತ್ತಾಯ್ತು ನಮಗೆ. ಯಾವ ಸೊಲ್ಯೂಷನ್? 250 ml ಆಫ್ ಸೋಡಿಯಂ ಕಾರ್ಬೊನೇಟ್ ಸೊಲ್ಯೂಷನ್ ಕಂಟೈನ್ಸ್ ಇಷ್ಟು ಗ್ರಾಮ್ಸ್ ಆಫ್ ಸೋಡಿಯಂ ಕಾರ್ಬೊನೇಟ್ ಇದೆಯಾಗ ಆ ಸೊಲ್ಯೂಷನ್ ಮೊಲಾರಿಟಿ ಗೊತ್ತಾಯ್ತು. ಇವಾಗ 0.1 ಮೋಲಾರ್ ಇರ್ತಕ್ಕಂಥ ಸೊಲ್ಯೂಷನ್ 10 ml ತಗೊಂಡು XML ಆಫ್ ವಾಟರ್ ಆಡ್ ಮಾಡಿದ್ರೆ ಇವಾಗ ಅದ್ರ ಮೊಲಾರಿಟಿ ಇಷ್ಟ ಆಗ್ತಿದೆ. ಆ XML ಆಫ್ ವಾಟರ್ ಎಷ್ಟು ಅಂತ ಕಂಡುಹಿಡಿಬೇಕು ಅಲ್ವಾ? ಕಷ್ಟ ಇದೆಯಾ? ವೆರಿ ಸಿಂಪಲ್. ಇವಾಗ ನಾವು ಯಾವ ಫಾರ್ಮುಲಾ, ಡೈಲ್ಯೂಷನ್ ಲಾ ಉಪಯೋಗಿಸೋಣ. ಯಾವ ಡೈಲ್ಯೂಷನ್ ಲಾ? M1V1 is equal to M2V2. M1V1 is equal to M2V2. ಏನಿದೆ? ಇನಿಷಿಯಲ್ ಮೋಲಾರ್, ಇನಿಷಿಯಲ್ ವಾಲ್ಯೂಮ್, ಫೈನಲ್ ಮೋಲಾರ್, ಫೈನಲ್ ವಾಲ್ಯೂಮ್. ಅರ್ಥ ಆಯ್ತಾ? ಇನಿಷಿಯಲ್ ಮೋಲಾರ್ ಎಷ್ಟು ಕಂಡುಹಿಡಿದಿ ನೀನೆ, 0.1 ಮೋಲಾರ್. ಅದೆಷ್ಟು ತಗೊಂಡಿದೀಯಾ? 10 ml ತಗೊಂಡಿದೀಯಾ ಅಲ್ವಾ? 10 ml. ಅರ್ಥ ಆಗ್ತಿದೆಯಾ? 0.1 ಮೋಲಾರ್ ಇರ್ತದೆ, 10 ml ಆಡ್ ಮಾಡ್ತಾ ಇದೀಯ ವಾಟರ್ಗೆ XM. ಅವಾಗ ಅದರ ಮೊಲಾರಿಟಿ ಎಷ್ಟಾಗ್ತಿದೆ, 0.001 ಫೈನಲ್ ಮೋಲಾರ್. ಅರ್ಥ ಆಯ್ತಾ? ಇಂಟು ವಾಲ್ಯೂಮ್ ಕಂಡುಹಿಡಿಬೇಕು. ಅರ್ಥ ಆಯ್ತಾ? ವಾಲ್ಯೂಮ್ ಕಂಡುಹಿಡಿಬೇಕಾದ್ರೆ ನೀನೇನ್ ಮಾಡಬೇಕು, ಆಲ್ರೆಡಿ 10 ml ಆಡ್ ಮಾಡ್ತಿದೀಯ, ಅದು ಎಕ್ಸ್ ಅಂತ, ಯಾವುದು ವಾಟರ್, 10 + x ಅಲ್ವಾ? 10 + x ಅದು ಗೊತ್ತಿಲ್ಲ, ಎಕ್ಸ್ ತಾನೆದ ವಾಟರ್. 10 ml ಆಡ್ ಮಾಡ್ತೀಯ, 10 + x ತಾನೆ, 10 + x. ಅರ್ಥ ಆಗಿದೆಯಾ? ಇವಾಗ ಇದಕ್ಕೆ ರೆಸಿಪ್ರೋಕಲ್ ತಗೊಳ್ಳೋಣ. ರೆಸಿಪ್ರೋಕಲ್ ತಗೊಂಡು ಕೆಳಗಡೆ ಬರುತ್ತಾ ನೋಡಿ, ಮೇಲೆ ಇದನ್ನ ಕೆಳಗಡೆ ಬರುತ್ತಾ, ಅದನ್ನ ಮೇಲ್ಗಡೆ ತಗೊಂಡ್ರೆ ಎಷ್ಟಾಗತ್ತೆ ಇವಾಗ ನೋಡಿ ಇಲ್ಲಿ, 0.1 × 10
by 0.001 is equal to 10 plus x. ಅರ್ಥ ಆಗಿದೆಯಾ? ಇವಾಗ ಇದು ಎಷ್ಟಾಗತ್ತೆ? 1000 ಆಗತ್ತೆ. ಇದು ಮೇಲ್ಗಡೆ ಹೋದ್ರೆ, ಯಾಕಂದ್ರೆ ಇದು 1 into 1000 is equal to 10 plus x. Therefore x is equal to 1000 minus 10, that is equal to 990 ml. 990 ml. ಅರ್ಥ ಆಯ್ತಾ? ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ವಲ್ಲ, ಆಪ್ಷನ್ಸ್ ಬರ್ಕೊಂಡ್ಬಿಡಿ. ನಂಬರ್ 1 ಆಪ್ಷನ್ 990 ಇದೆ. ಆಮೇಲೆ ನಂಬರ್ 2 ಅರ್ಥ ಆಯ್ತಾ, 900 ml. ಆಪ್ಷನ್ ನಂಬರ್ 3 860 ml. ಅರ್ಥ ಆಯ್ತಾ? ಆಪ್ಷನ್ ನಂಬರ್ 4 1110 ml. What is the option? First one. ಅರ್ಥ ಆಗಿದೆಯಾ? ಎನಿ ಡೌಟ್ ಬಂತ? ಅಲ್ಲಿ 990 ml ಗೆ 10 ml ಆಫ್ ದಿಸ್ ಸೊಲ್ಯೂಷನ್ ಆಡ್ ಮಾಡಿದ್ರೆ ಅದರ ಮೊಲಾರಿಟಿ ಅರ್ಥ ಆಯ್ತು ಎಷ್ಟಾಗತ್ತೆ? 0.001. ಅರ್ಥ ಆಗಿದೆಯಾ? ಈ ಟೈಪಲ್ಲಿ ಕೇಳ್ತಾನೆ, ಇದನ್ನು ಉಪಯೋಗಿಸ್ಕೊಂಡು ಯಾವುದೋ ಒಂದು ಸೊಲ್ಯೂಷನ್ ಇಷ್ಟು ml ಅಂತ ತಗೊಳ್ಳೋದು. ಇವು ಸೋಡಿಯಂ ಕ್ಲೋರೈಡ್ ಬದಲು ಬೇರೆ ಕೇಳ್ಬೋದು ಅಷ್ಟೇ, ಇಷ್ಟರ ಬದಲು ಬೇರೆ ml ಇರ್ಬೋದು, ಇಷ್ಟರ ಬದಲು ಬೇರೆ ಇರ್ಬೋದು ಅಷ್ಟೇ. ಅರ್ಥ ಆಯ್ತಾ? ಅದನ್ನ ಇಷ್ಟು ಬದಲು ಬೇರೆ ml ತಗೋಬೋದು ಅಷ್ಟೇ ಡಿಫ್ರೆನ್ಸ್. ಎಲ್ಲ ಸೇಮ್ ಇರುತ್ತೆ ಪ್ರೊಸೀಜರ್. ಅದಕ್ಕೋಸ್ಕರ ನೀವು ಒಂದು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿಬಿಟ್ರೆ ಇನ್ನು ಈಸಿ ಆಗ್ತಾ ಹೋಗುತ್ತೆ. ಅರ್ಥ ಆಗಿದೆಯಾ? ಇನ್ನೇ ಡೌಟ್? ಅಲ್ಲಿಗೇನು ಡೌಟ್ ಇಲ್ವಾ? ತುಂಬ ಸಿಂಪಲ್ ಆಗಿರುತ್ತೆ. ಫಸ್ಟು ಈ ಸೊಲ್ಯೂಷನ್ ಮೊಲಾರಿಟಿ ಬೇಕು ನಮಗೆ. ಮೊಲಾರಿಟಿ ತಿಳ್ಕೊಂಡ್ರೆ ಮತ್ತೆ ನಾವು ಈ ಫಾರ್ಮುಲಾ ಹಾಕ್ಕೋಬೋದು. ಯಾಕಂದರೆ 10 ml ಆಫ್ ದಿಸ್ ಸೊಲ್ಯೂಷನ್ ಅಂತ ಹೇಳಿದ್ದಾನೆ, ಅಂದರೆ ವಾಲ್ಯೂಮ್ ಕೊಟ್ಟಿದ್ದಾನೆ. ಮೊಲಾರಿಟಿ ಒಂದು ಕಂಡು ಹಿಡ್ಕೊಂಡ್ರೆ ಈ ಮೊಲಾರಿಟಿ ಒಂದು ಕೊಟ್ಟಿದ್ದಾನೆ, ವಾಲ್ಯೂಮ್ ಒಂದು ಕಂಡು ಹಿಡಿಬೇಕು ತಾನೆ, ಈಸಿಯಾಗಿ ಕಂಡು ಹಿಡಿ. ಅರ್ಥ ಆಗಿದೆಯಾ? ಏನೇ ಡೌಟ್? ಸ್ಕ್ರೀನ್ ಶಾಟ್ ತಗೊಳ್ಳಿ, ಒಂದ್ಸಲಿ ಅಲ್ಲ 2 to 3 times. ನಾನು ಇಲ್ಲಾಂದರೆ ರಿಪಿಟೇಷನ್ ಮಾಡ್ತಾ ಇರಿ ವಿಡಿಯೋದಲ್ಲೇ, ಈಸಿ ಆಗುತ್ತೆ. ಬರ್ಕೊಂಬಿಡಿ, ಸ್ಕ್ರೀನ್ ಶಾಟ್ ತಗೊಂಡು, ಈಸಿ ಇರುತ್ತೆ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಕ್ಯಾನ್ ರಬ್ ದಿಸ್. ನೆಕ್ಸ್ಟ್ ಇನ್ನೂ ಒಂದು ಪ್ರಾಬ್ಲಮ್ ಮೋಲ್ ಫ್ರಾಕ್ಷನ್ ಮೇಲೆ ಮಾಡೋಣ, ಹಿಂಗೆ ಬರುತ್ತೆ ಅಂತ. ಮತ್ತೆ ನೀವು ಜಾಸ್ತಿ ಡಿಸ್ಕಸ್ ಮಾಡೋಣ. ನೀಟ್ ಆ್ಯಂಡ್ CET ಮತ್ತು JEE ಡಿಸ್ಕಸ್ ಮಾಡಬೇಕಾದ್ರೆ ಇದ್ರ ಮೇಲೆ ಇಷ್ಟು ಪ್ರಾಬ್ಲಮ್ಸ್ ಆಗಲ್ಲ. ಕಡಿಮೆ ಅಂದರೆ ಒಂದು 20 30 40 50 ಪ್ರಾಬ್ಲಮ್ಸ್. ಕಡಿಮೆ ಅಂದರೆ ಒಂದು 30 40 ಇದ್ರ ಮೇಲೆ ಇರ್ತವೆ. ಅದರಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ಸ್ ಮೇಲೆ ಇರ್ತವೆ. ಅರ್ಥ ಆಯ್ತಾ? ಕಾನ್ಸಂಟ್ರೇಷನ್ ಟರ್ಮ್ಸ್ ಮೇಲೆ ಇರ್ತವೆ. ನೆಕ್ಸ್ಟ್ ದಟ್ ಈಸ್ ಅನದರ್ ಪ್ರಾಬ್ಲಮ್. ಬರ್ಕೊಂಬಿಡಿ. ಅರ್ಥ ಆಯ್ತಾ? 5th one ತಾನೆ? 5th one ಅರ್ಥ ಆಯ್ತಾ? ಕೆಳಗಡೆ ಮಿರರ್ ಮುಂದೆ ಇದೆ. ದಟ್ ಈಸ್ 3.65 grams of HCl. Grams of HCl is dissolved in is dissolved in 16.2 grams of water. 16.2 grams of water. ನೋಡಿಲ್ಲಿ 16.2 grams of water ಅಲ್ಲಿ 3.65 grams of HCl ಡಿಸಾಲ್ವ್ ಮಾಡ್ತಾ ಇದ್ದೀವಿ. ಫುಲ್ ಸ್ಟಾಪ್. The mole fraction of HCl, the mole fraction of
HCl, the mole fraction of HCl in the resulting solution is option number 1 0.4, option number 2 0.3, option number 3 0.2, option number 4 0.1. ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ. 3.65 grams of HCl is dissolved in 16.2 grams of water. The mole fraction of HCl in the resulting solution is. on HCl water ಎರಡು ಕೇಳ್ಕೊಳ್ಳಿ ಮಾಡ್ಬೋದು. ಇವಾಗ ಮೋಲ್ ಫ್ರಾಕ್ಷನ್ ಆಫ್ HCl ಕೇಳಿದಾನೆ. ಇವಾಗ ಗ್ರಾಮ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ರೀಸನ್ ಇಂದ ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ರೆ ನಾವು ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಏನು ಡೈರೆಕ್ಟ್ ಫಾರ್ಮುಲಾ? ಮೋಲ್ ಫ್ರಾಕ್ಷನ್ ಆಫ್ xi of HCl ತಾನೆ is equal to number of moles of HCl by number of moles of HCl plus number of moles of water. Alva? That is the formula we are going to using to calculate the mole fraction. In mole fraction definition, the ratio of number of moles of one component to the total number of moles of all the components present in the solution. ಅರ್ಥ ಆಯ್ತಾ? ಇಲ್ಲಿ the number of moles of HCl, the ratio of number of moles of HCl by the number of moles of HCl plus water, number of moles of water, ಯಾಕಂದ್ರೆ total number of moles of all the components in the solution. ಅರ್ಥ ಆಗಿದೆಯಾ? ನಾವು ನಂಬರ್ ಆಫ್ ಮೋಲ್ಸ್ ಕಂಡುಹಿಡಿಬೇಕಾದ್ರೆ ವಾಟ್ ಇಸ್ ದ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸಿಂಗ್? ಮಾಸ್ ಬೈ ಮೋಲಾರ್ ಮಾಸ್. ಅರ್ಥ ಆಯ್ತಾ? ನೋಡಿ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ HCl is equal to mass of HCl by molar mass of HCl. ಮಾಸ್ ಆಫ್ HCl ಅನ್ನು ಕೊಟ್ಟಿದ್ದಾನೆ 3.65. what is the molar mass of HCl? 36.5. ಯಾಕಂದ್ರೆ HCl ಹೈಡ್ರೋಜನ್ 1, Cl ಬಂದು 35.5, ಟೋಟಲಿ 36.5 ಅಲ್ವಾ? ಅರ್ಥ ಆಗಿದೆಯಾ? ಹಾ, ಎಷ್ಟು ಬರ್ತಿದ್ದು? 0.1 moles. ಸರಿ, 1 moles ತಗೊಂಡಿದ್ದೆ 0.1 moles. ನಂಬರ್ ಆಫ್ ಮೋಲ್ಸ್ ಕಂಡು ಹಿಡಿತಿದೆಯಾ? ಹಂಗೆ ನಂಬರ್ ಆಫ್ ಮೋಲ್ಸ್ ಆಫ್ H2O ಕಂಡಿಡಿ. mass of H2O is by molar mass of H2O. ಮಾಸ್ ಎಷ್ಟು ಕೊಟ್ಟಿದ್ದಾನೆ ಅವನು? 16.2 grams. ಮೋಲಾರ್ ಮಾಸ್ ಎಷ್ಟು? 18 grams. ಅಲ್ಲಿ ವಾಟರ್ದ ಅರ್ಥ ಆಯ್ತಾ? ಎಷ್ಟು ಬರುತ್ತೆ? ದಟ್ ಈಸ್ 0.9. ನೀನು ಇದನ್ನು ಹೆಂಗ್ ಕಂಡು ಹಿಡಿತೀಯ ಸರ್ ಅಂತ ಬಿಟ್ಟು ಅಂದ್ರೆ ನಿಮಗೆ ಕಂಡು ಹಿಡಿಬಹುದು. ಅರ್ಥ ಆಯ್ತಾ? ಟೋಟಲ್ ಸೊಲ್ಯೂಷನ್ ದ ಮೋಲ್ ಫ್ರಾಕ್ಷನ್ ಎಷ್ಟು? ನಂಬರ್ ಆಫ್ ಮೋಲ್ಸ್. ದ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ ಟು ಯೂನಿಟಿ. ನೋ, ದ ಮೋಲ್ ಫ್ರಾಕ್ಷನ್ ಇಸ್ ಬಿಕಮ್ಸ್ ಯೂನಿಟಿ. ಹೆಂಗಪ್ಪ ಅಂತ ಹೇಳ್ಬಿಟ್ಟು ಅಂದ್ರೆ xi a ಪ್ಲಸ್ xi b. xi a ಅಂತ ತಗೊಳ್ಳೋಣ, HCl xi b ಅಂತ ತಗೊಳ್ಳೋಣ. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ ಮೋಲ್ ಫ್ರಾಕ್ಷನ್. ಇಲ್ಲಿ ನೋಡಿ ಹಿಂಗೆ ಮಾಡ್ಕೊ, ಡಿವೈಡ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ನಾನು. ಅದನ್ನು ಮತ್ತೆ ನಾನು ಹೆಂಗೆ ಕಂಡು ಹಿಡಿತಕ್ಕಂಥ, ಒಂದು ಬಂದರೆ ಇನ್ನೊಂದು ಹೆಂಗೆ ಕಂಡು ಹಿಡಿತಕ್ಕಂಥದ್ದು ಹೇಳ್ತೀನಿ. ಫಸ್ಟ್ ಆಸ್ ಪರ್ ರೂಲ್ ಪ್ರಕಾರ ಮಾಡ್ಕೊ. ಸಬ್ಸ್ಟಿಟ್ಯೂಟ್ ಮಾಡೋಣ. ನಂಬರ್ ಆಫ್ ಮೋಲ್ಸ್ ಆಫ್ HCl ಎಷ್ಟು? 0.1. ಇದೆಷ್ಟಿದು? 0.1 ಪ್ಲಸ್ 0.9. ಅರ್ಥ ಆಯ್ತಾ? ಎಷ್ಟು ಬರುತ್ತೆ? 0.1/1 ಅಲ್ವಾ? ಅರ್ಥ ಆಗಿದೆಯಾ? ಅಲ್ಲಿಗೆ ಎಷ್ಟು ಬರುತ್ತೆ? 0.1/1, 0.1. ಅಲ್ಲಿಗೆ
ಮೋಲ್ ಫ್ರಾಕ್ಷನ್ ಆಫ್ HCl is equal to 0.1. ಅದು ಆಪ್ಷನ್ ಯಾವ್ದು ಕೊಡ್ತೀಯಾ? ಫೋರ್ತ್ ಆಪ್ಷನ್ ಕೊಡ್ತೀಯ ಅಲ್ವಾ? ಇವಾಗ ಅವನು ವಾಟರ್ ಕೇಳಿದ್ರು ಸಹ ಕಂಡುಹಿಡಿಬಹುದು. 1 - 0.1 ಎಷ್ಟು ಬರುತ್ತೆ? ಅರ್ಥ ಆಯ್ತಿಲ್ಲ ಅಂದ್ರೆ ಹಂಗಾದ್ರೂ ಕಂಡಿಡಿ. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಫಾರ್ಮುಲಾ ಕಂಡುಹಿಡಿದ್ರು ಒಂದೇ, ಹಿಂಗ್ ಕಂಡುಹಿಡಿದ್ರು ಒಂದೇ. ಅರ್ಥ ಆಯ್ತಾ? ನೋಡಿ, ಮೋಲ್ ಫ್ರಾಕ್ಷನ್ ಆಫ್ ಸೊಲ್ಯೂಷನ್ ಇಸ್ ಈಕ್ವಲ್ ಟು ಯೂನಿಟಿನಾ ಒಂದ್ರದ್ದು ಮೈನಸ್ ಮಾಡೋಣ ಒಂದರಲ್ಲೇ. ಅರ್ಥ ಆಯ್ತಾ? ಒಂದಿರ್ತಕ್ಕ ಒಂದು, ಯಾಕಂದ್ರೆ ಬೈನರಿ ಸೊಲ್ಯೂಷನ್ ತಾನೇ ಇದು, ಹಂಗೂ ಮಾಡ್ಬೋದು. ನೀನು ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಕೇಳಿದ್ರೆ ಒಂದೇಳು ಕೇಳಿಲ್ಲ, ಬಟ್ ನಮ್ಗೆ ಬಂದ್ಬಿಟ್ಟಿದೆ, ಆನ್ಸರ್ ಬಂದ್ಬಿಟ್ಟಿದೆ. ದಟ್ ಈಸ್ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ HCl ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್. ಹಿಂಗ್ ಹಾಕೊಂಡ್ರೆ ಹಿಂಗೂ ಬರುತ್ತೆ. 0.9 by 0.1 plus 0.9 that is equal to 0.9 by 1 that is equal to 0.9 ಹಿಂಗೂ ಬರುತ್ತೆ. ಇಲ್ಲ, ಇದು ಬೈನರಿ ಸೊಲ್ಯೂಷನ್ ಆಗಿರ್ತಕ್ಕಂಥ ರೀಸನ್ ಇಂದ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಇಸ್ ಈಕ್ವಲ್ ಟು ಮೋಲ್ ಫ್ರಾಕ್ಷನ್ ಆಫ್ HCl, ಸಾರಿ 1 minus ಮೋಲ್ ಫ್ರಾಕ್ಷನ್ ಆಫ್ HCl ಮಾಡ್ಬೋದಾ? 1 minus mole fraction of HCl 1 minus 0.1 that is equal to 0.9 ಬಂತಾ? ಹಿಂಗ್ ಮಾಡಿದ್ರು ಒಂದೇ, ಇಲ್ಲ ಹಿಂಗ್ ಮಾಡಿದ್ರು ಒಂದೇ. ಹಂಗ್ ಮಾಡಿದ್ರೆ ಈಸಿ ಆಗತ್ತೆ, ಅಷ್ಟು ಬೇಗ ಆಗತ್ತೆ ಅಷ್ಟೆ. ಅರ್ಥ ಆಗಿದೆಯಾ? ಏನೇ ಡೌಟ್? ಅಲ್ಲಿಗೆ ಬೈನರಿ ಸೊಲ್ಯೂಷನ್ ಆಗಿತ್ತು ಅಂದ್ರೆ ತುಂಬ ಈಸಿಯಾಗಿ ಕಂಡುಹಿಡಿಬೋದು. ಇದು ಮೋಲ್ ಫ್ರಾಕ್ಷನ್ ಮೇಲೆ ಈ ಥರ ಕೇಳ್ಬೋದು. ಇದರಲ್ಲೂ ಕೂಡ ನಾವು ಬೇಜಾನ್ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಣ, ಬಟ್ ನಿಮಗೆ ಇರಲಿ ಒಂದು ಆ ಮೋಲ್ ಫ್ರಾಕ್ಷನ್ ನೀಟಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಿಮಗೆ ಇದನ್ನು ಒಂದೊಂದು ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ನಾವು ಒಂದು 5 ಪ್ರಾಬ್ಲಮ್ಸ್ ಇದ್ರ ಮೇಲೆ ಡಿಸ್ಕಸ್ ಮಾಡಿದ್ವಿ. ಯಾವುದರಲ್ಲಿ? ಕಾನ್ಸಂಟ್ರೇಷನ್ ಟರ್ಮ್ಸ್ ಮೇಲೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕಾನ್ಸೆಪ್ಟ್ ಇದರಲ್ಲಿ ಸಾಲ್ಯುಬಿಲಿಟಿ. ಏನೇಳಿ? ಸಾಲ್ಯುಬಿಲಿಟಿ. ಅರ್ಥ ಆಯ್ತಾ? ಅರ್ಥ ಆಗಿದೆ ಇದು? ನೋಡಲಿ, 3.65 grams of HCl is dissolved in 16.2 grams of water. ನೀವು HCl ಬದಲು ಗ್ಲೂಕೋಸ್ ವಾಟರ್ ಕೊಡ್ಬೋದಾ? ಈ ಗ್ರಾಮ್ಸ್ ಬದಲು ಬೇರೆ ಬೇರೆ ಕೊಡ್ಬೋದಾ? ಅರ್ಥ ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ 171 grams of glucose is dissolved in 90 grams of water. ಫಾರ್ ಎಕ್ಸಾಂಪಲ್ ಹೇಳ್ತಾರೆ. ಅದಕ್ಕೆ ಮೋಲ್ ಫ್ರಾಕ್ಷನ್ ಆಫ್ ಗ್ಲೂಕೋಸ್ ಇನ್ ದ ರಿಸಲ್ಟಿಂಗ್ ಸೊಲ್ಯೂಷನ್ ಈಸ್ ಅಂತ ಕೇಳಿದ್ರೆ ಮಾಡ್ಬೋದಾ? ಅಷ್ಟೇ ಡಿಫರೆನ್ಸ್ ಇರ್ತಕ್ಕಂಥದ್ದು, ಎಲ್ಲ ಒಂದೇ ಇರುತ್ತೆ. ಇಲ್ಲ ಮೋಲ್ ಫ್ರಾಕ್ಷನ್ ಆಫ್ ವಾಟರ್ ಕೇಳಿದ್ರೆ ಬರೀಬೋದಾ? ಮಾಡ್ಬೋದಾ? ರಿಸಲ್ಟಿಂಗ್ ಸೊಲ್ಯೂಷನ್ ಅಲ್ಲಿ ಯಾವ್ದು ಕೇಳಿದ್ರು ಮಾಡ್ಬೋದು. ಅರ್ಥ ಆಗಿದೆಯಾ? ನೆಕ್ಸ್ಟ್ ಸೊಲ್ಯೂಷನ್ಸ್ ಅಲ್ಲಿ ದಟ್ ಈಸ್ ಸಾಲ್ಯುಬಿಲಿಟಿ. ಏನ್ ಸರ್ ಈ ಸಾಲ್ಯುಬಿಲಿಟಿ ಅಂದ್ರೆ? ಅರ್ಥ ಆಯ್ತಾ? ಸಾಲ್ಯುಬಿಲಿಟಿಯಲ್ಲಿ ನಿಮಗೆ ಡಿಸ್ಕಸ್ ಮಾಡಿ ಸಾಲ್ಯುಬಿಲಿಟಿ ಅಂದ್ರೆ ಏನು ಅರ್ಥ ಆಯ್ತಾ? ಸಾಲ್ಯುಬಿಲಿಟಿ ಆಫ್ ಎ ಸಾಲಿಡ್ ಸಾಲ್ಯೂಟ್ ಇನ್ ಲಿಕ್ವಿಡ್ ಸಾಲ್ವೆಂಟ್, ಸಾಲ್ಯುಬಿಲಿಟಿ ಆಫ್ ಎ ಸಾಲಿಡ್ ಸಾಲ್ಯೂಟ್ ಇನ್ ಲಿಕ್ವಿಡ್ ಸಾಲ್ವೆಂಟ್, ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಲಿಕ್ವಿಡ್ ಸಾಲ್ವೆಂಟ್. ಇವೆರಡು ನಿಮಗೆ ಡಿಸ್ಕಸ್ ಮಾಡಿದ್ದಾನೆ ಈ ಒಂದು ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ. ಅರ್ಥ ಆಯ್ತಾ? ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು, ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು, ಅರ್ಥ ಆಯ್ತಾ? ಇವಾಗ ಏನು ಸರ್ ಸಾಲ್ಯುಬಿಲಿಟಿ? ಒಂದು ಗಿವನ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಲ್ಲಿ, ಒಂದು ಗಿವನ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಲ್ಲಿ, ಅಥವಾ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಲ್ಲಿ, ಇಲ್ಲಿ ಸಾಲ್ಯುಬಿಲಿಟಿ ಅರ್ಥ ಆಯ್ತಾ? ಟೆಂಪರೇಚರ್ ಅಫೆಕ್ಟ್ ಮಾಡುತ್ತೆ. ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಅಂದ್ರೆ ಸಾಲ್ಯುಬಿಲಿಟಿನ ನೇಚರ್ ಆಫ್ ಸಾಲ್ಯೂಟ್ ಅಫೆಕ್ಟ್ ಮಾಡುತ್ತೆ, ನೇಚರ್ ಆಫ್ ಸಾಲ್ವೆಂಟ್ ಅಫೆಕ್ಟ್ ಮಾಡುತ್ತೆ, ಟೆಂಪರೇಚರ್ ಅಫೆಕ್ಟ್ ಮಾಡುತ್ತೆ, ದಟ್ ಈಸ್ ಪ್ರೆಷರ್ ಅಫೆಕ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಇವಾಗ ಪರ್ಟಿಕ್ಯುಲರ್ ಟೆಂಪರೇಚರ್ ಪ್ರೆಷರ್ ಅಲ್ಲಿ the maximum amount of solute dissolves in specific amount of solvent is called as solubility. ಅರ್ಥ ಆಯ್ತಾ? ಬರೀರಿ, the maximum
ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಅಥವಾ ಕ್ವಾಂಟಿಟಿ ಆಫ್ ಎಲ್ಲ ಒಂದೇ, ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲ್ಯೂಟ್, the maximum amount of solute dissolves in specific quantity ಅಥವಾ ಸ್ಪೆಸಿಫಿಕ್ ಅಮೌಂಟ್, ಅರ್ಥ ಐತೆಲ್ಲ ಒಂದೇ. ಸ್ಪೆಸಿಫಿಕ್ ಕ್ವಾಂಟಿಟಿ ಅಥವಾ ಸ್ಪೆಸಿಫಿಕ್ ಅಮೌಂಟ್ ಆಫ್ ಸಾಲ್ವೆಂಟ್, ಸ್ಪೆಸಿಫಿಕ್ ಕ್ವಾಂಟಿಟಿ ಆಫ್ ಸಾಲ್ವೆಂಟ್, ಅರ್ಥ ಆಯ್ತಾ? ಸ್ಪೆಸಿಫಿಕ್ ಕ್ವಾಂಟಿಟಿ ಆಫ್ ಸಾಲ್ವೆಂಟ್, ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ನಾವು ಅದು ಇಂಪಾರ್ಟೆಂಟ್. ಅಟ್ ಪರ್ಟಿಕ್ಯುಲರ್ ಟೆಂಪರೇಚರ್, at particular temperature, at particular temperature is called solubility. Solubility. Very for the definition. The maximum amount of solute dissolved in, ಅರ್ಥ ಆಯ್ತಾ? dissolved in, dissolved ಅಂತ ಬರ್ಬಿಡಿ. The maximum amount of solute dissolved in specific amount of solvent, specific amount of solvent at particular temperature is called as solubility, is called as solubility. ಈ solubility ಯಾವ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ, ಅರ್ಥ ಆಯ್ತಾ? The solubility depends on number one is nature of solute, number two nature of solvent, number three temperature, number four pressure. ಈ 4 ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದು? ಸಾಲ್ಯುಬಿಲಿಟಿ. ವಾಟ್ ಈಸ್ ಸಾಲ್ಯುಬಿಲಿಟಿ ಅಂತ ಕೇಳ್ಬೋದಾ? ಕೇಳಿದ್ರೆ ಬರೀಬೋದಾ? ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ ಸ್ಪೆಸಿಫಿಕ್ ಕ್ವಾಂಟಿಟಿ. ಅದು ಎಷ್ಟು ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು ಸ್ಪೆಸಿಫಿಕ್ ಮಾಡಿರ್ತಾನೆ. ಅದು 100 ml, 10 ml, 250 ml, ಇಷ್ಟು ಗ್ರಾಮ್ಸ್ ಅಂತ, ಅರ್ಥ ಆಯ್ತಾ? ಅದು ಮ್ಯಾಕ್ಸಿಮಮ್ ಆಗಿ, ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ 100 ml ಆಫ್ ವಾಟರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಶುಗರ್ ಡಿಸಾಲ್ವ್ ಆಗುತ್ತೆ, ಅದೇ ಸಾಲ್ಯುಬಿಲಿಟಿ ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರ್. ಯಾಕಂದರೆ ಟೆಂಪರೇಚರ್ ವೇರಿ ಆದರೆ ಸಾಲ್ಯುಬಿಲಿಟಿ ಕೂಡ ವೇರಿ ಆಗುತ್ತೆ. ಟೆಂಪರೇಚರ್ ವೇರಿ ಆದರೆ ಸಾಲ್ಯುಬಿಲಿಟಿ ಕೂಡ ವೇರಿ ಆಗುತ್ತೆ. ಆದ್ದರಿಂದ ಅರ್ಥ ಆಯ್ತಾ? ಅಟ್ ಎ ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಒಂದು ಸ್ಪೆಸಿಫಿಕ್ ಕ್ವಾಂಟಿಟಿ ಆಫ್ ಸಾಲ್ವೆಂಟಲ್ಲಿ ಎಷ್ಟೊಂದು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಾಲ್ಯೂಟ್ ಡಿಸಾಲ್ವ್ ಆಗುತ್ತೋ ದಟ್ ಗಿವ್ಸ್ ದ ಸಾಲ್ಯುಬಿಲಿಟಿ. That gives the solubility. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ವೆರಿ ಸಿಂಪಲ್. ದ ಸಾಲ್ಯುಬಿಲಿಟಿ ಆಫ್ ಎ ಸಾಲಿಡ್ ಸಾಲ್ಯೂಟ್ ಇನ್ ಎ ಗಿವನ್ ಲಿಕ್ವಿಡ್. ಇವಾಗ ನಾವು ಒಂದು ಸಾಲ್ಯುಬಿಲಿಟಿ ಆಫ್ ಎ ಸಾಲಿಡ್ ಸಾಲ್ಯೂಟ್ ಇನ್ ಎ ಲಿಕ್ವಿಡ್ ಸಾಲ್ವೆಂಟ್, ಅರ್ಥ ಆಯ್ತಾ? ಸಾಲ್ಯುಬಿಲಿಟಿ ಆಫ್, ಯಾಕಂದ್ರೆ ನೇಚರ್ ಆಫ್ ಸಾಲ್ಯೂಟ್ ಅಂಡ್ ನೇಚರ್ ಆಫ್ ಸಾಲ್ವೆಂಟ್ ಅಲ್ವಮ್ಮ, ಅದು ಇಂಪಾರ್ಟೆಂಟ್ ಇತ್ತಾನೆ. ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಸಾಲ್ಯೂಟ್ ಇನ್ ಲಿಕ್ವಿಡ್ ಸಾಲ್ವೆಂಟ್. Solubility of solid solute in liquid solvent. For example, glucose dissolved in water to get glucose solution. ಅಲ್ಲಿ ಸಾಲ್ಯೂಟ್ ಯಾವುದು? ಗ್ಲೂಕೋಸ್. ಸಾಲಿಡ್ ತಾನೆ, ಅರ್ಥ ಆಯ್ತಾ? ದಟ್ ಈಸ್ ವಾಟರ್ ಈಸ್ ಸಾಲ್ವೆಂಟ್ ಅಲ್ವಾ? ಅಥವಾ NaCl ಕಾಮನ್ ಸಾಲ್ಟ್ is a solid, is dissolved in water, is dissolved in water. ಅರ್ಥ ಆಯ್ತಾ? That is a solid solute, solubility of solid solute in liquid solvent.
ಅರ್ಥ ಆಯ್ತಾ? ಒಂದು ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಎಷ್ಟೊಂದು ಅಮೌಂಟ್ ಆಫ್ ಎ ಸಾಲ್ಯೂಟ್ ಪ್ರೆಸೆಂಟ್ ಆಗಿರುತ್ತೋ ಗಿವನ್ ಕ್ವಾಂಟಿಟಿ ಆಫ್ ಎ ಸಾಲ್ವೆಂಟ್ ಅಲ್ಲಿ, ಅದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗಿರ್ಬೇಕು. ಏನು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ? ಅರ್ಥ ಆಯ್ತಾ? ವೆರಿ ಸಿಂಪಲ್. ಎ ಸೊಲ್ಯೂಷನ್ ಇನ್ ವಿಚ್ ಸ್ಯಾಚುರೇಟೆಡ್ ಸೊಲ್ಯೂಷನ್, ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಒಂದು ಮಾರ್ಕಲ್ಲಿ ಕೇಳ್ಬೋದು. ಸ್ಯಾಚುರೇಟೆಡ್ ಸೊಲ್ಯೂಷನ್, ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಫಸ್ಟ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಕೇಳ್ಬೋದು ನಿಮಗೆ. ಎ ಸೊಲ್ಯೂಷನ್ ಇನ್ ವಿಚ್ ನೋ ಮೋರ್ ಸಾಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್. ಯಾವುದೇ ಒಂದು ಸೊಲ್ಯೂಷನ್ ಅಲ್ಲಿ ನೋ ಮೋರ್ ಸಾಲ್ಯೂಟ್, ಮತ್ತೆ ಸಾಲ್ಯೂಟ್ ಡಿಸಾಲ್ವ್ ಆಗಬಾರ್ದು. ಮತ್ತೆ ಸಾಲ್ಯೂಟ್ ಏನಾದ್ರೂ ಡಿಸಾಲ್ವ್ ಮಾಡಕ್ಕೆ ಹೋದ್ರೆ ಹಂಗೆ ಉಳ್ಕೋಬೇಕು. ಅರ್ಥ ಆಯ್ತಾ? ಬರ್ಕೊಳ್ಳಿ. ಎ ಸೊಲ್ಯೂಷನ್ ಇನ್ ವಿಚ್ ನೋ ಮೋರ್ ಸಾಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಅಟ್ ದ ಸೇಮ್ ಟೆಂಪರೇಚರ್ ಅಂಡ್ ಪ್ರೆಷರ್. ಅರ್ಥ ಆಯ್ತಾ? ಎ ಸೊಲ್ಯೂಷನ್ in which no more solute can be dissolved a solution in which no more solute can be dissolved, ಅರ್ಥ ಆಯ್ತಾ? at same temperature and pressure. is called saturated solution. ಅಂದ್ರೆ ಅರ್ಥ ಆಯ್ತಾ? ಏನು ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಬೀಕರ್ ತಗೊಳ್ತೀವಿ, ವಾಟರ್ ಆಡ್ ಮಾಡ್ತಾ ಬರ್ತೀವಿ. ಆ ವಾಟರ್ ಎಷ್ಟು ಇಡಿಸುತ್ತೋ ಅಷ್ಟೇ, ಮತ್ತೆ ಏನಾದರೂ ಅಂದ್ರೆ ಕೆಳಗಡೆ ಬಂದ್ಬಿಡುತ್ತೆ. ದಟ್ ಈಸ್ ಸ್ಯಾಚುರೇಟೆಡ್ ಸ್ಟೇಟ್. ನಾವು ಊಟ ಮಾಡ್ತೀವಿ, ಅರ್ಥ ಆಯ್ತು, ಇನ್ನೇನು ಸ್ವಲ್ಪ ತಿಂದರೂ ಸಹ ವಾಮಿಟ್ ಆಗ್ಬಿಡುತ್ತೆ. ದಟ್ ಈಸ್ ಸ್ಯಾಚುರೇಟೆಡ್ ಸ್ಟೇಟ್. ಇವಾಗ ಒಂದು ಸ್ಪೆಸಿಫಿಕ್ ಕ್ವಾಂಟಿಟಿ ಆಫ್ ವಾಟರ್ ತಗೊಳ್ಳೋಣ, ನಾವು NaCl ಆ್ಯಡ್ ಮಾಡ್ತಾ ಬರೋಣ. ಆ್ಯಡ್ ಮಾಡ್ತಾ ಡಿಸಾಲ್ವ್ ಮಾಡ್ತಾ ಬಂದರೆ ಒಂದು ಸ್ಟೇಜಲ್ಲಿ ಉಳ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಕ್ರಿಸ್ಟಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಆ ಉಳ್ಕೊಳ್ಳೋದಕ್ಕಿಂತ ಮೊದಲು ಆ ಈಕ್ವಿಲಿಬ್ರಿಯಂ ಸ್ಟೇಟ್ಗೆ ಅರ್ಥ ಆಯ್ತಾ ಸ್ಯಾಚುರೇಟೆಡ್ ಸ್ಟೇಟ್ ಅಂತ ಕರಿತೀವಿ. ಇಟ್ ಇಸ್ solution is called a saturated solution. A solution in which no more solute can be dissolved. ಯಾವುದೇ ಒಂದು ಸೊಲ್ಯೂಷನ್ ಅಲ್ಲಿ ನೋ ಮೋರ್ ಸಾಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಅಟ್ ಎ ಸೇಮ್ ಟೆಂಪರೇಚರ್ ಪ್ರೆಷರ್. ಯಾಕಂದ್ರೆ ಟೆಂಪರೇಚರ್ ಪ್ರೆಷರ್ ವೇರಿ ಮಾಡಿದಷ್ಟು ಅದು ಕೂಡ ವೇರಿ ಆಗುತ್ತಾನೆ. ಅದರಿಂದ ಅಟ್ ಸೇಮ್ ಟೆಂಪರೇಚರ್ ಪ್ರೆಷರ್ ಎ ಸೊಲ್ಯೂಷನ್ ವಿಚ್ ನೋ ಮೋರ್ ಸಾಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್, ದಟ್ ಸೊಲ್ಯೂಷನ್ ಇಸ್ ಕಾಲ್ಡ್ ಎಸ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಸ್ಯಾಚುರೇಟೆಡ್ ಸೊಲ್ಯೂಷನ್. ಅರ್ಥ ಆಯ್ತಾ? ವಾಟ್ ಈಸ್ ದಟ್ ಈಸ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಏನು ಸರ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್? ಎ ಸೊಲ್ಯೂಷನ್ ಇನ್ ವಿಚ್ ಅರ್ಥ ಆಯ್ತಾ ಸಮ್ ಮೋರ್ ಸಾಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಅಟ್ ಎ ಸೇಮ್ ಟೆಂಪರೇಚರ್ ಪ್ರೆಷರ್. ಅರ್ಥ ಆಯ್ತಾ? ಅಟ್ ಎ ಸೇಮ್ ಟೆಂಪರೇಚರ್ ಪ್ರೆಷರ್ ಅಲ್ಲಿ ಸಮ್ ಮೋರ್ ಸಾಲ್ಯೂಟ್ ಡಿಸಾಲ್ವ್ ಆದರೆ ದಟ್ ಈಸ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಸ್ಯಾಚುರೇಟ್ ಆಗಿಲ್ಲ. ಇವಾಗ ನನಗೆ ಹೊಟ್ಟೆ ತುಂಬಿಲ್ಲ ಅಂದರೆ ಇನ್ನೂ ಸ್ವಲ್ಪ ತಿನ್ನೋಂಗಿದ್ರೆ ನಾನು ಅನ್ಸ್ಯಾಚುರೇಷನ್, ಇನ್ನೂ ಸ್ವಲ್ಪ ಇಡ್ಸಂಗಿದ್ರೆ ನಾನು ಹೊಟ್ಟೆ. ಅರ್ಥ ಆಯ್ತಾ? ದಟ್ ಈಸ್ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್. ಇನ್ನೇನು ಒಂಚೂರು ಕೂಡ ತಿಂದರೆ ವಾಮಿಟ್ ಆಗ್ಬಿಡತ್ತೆ. ದಟ್ ಈಸ್ ಸ್ಯಾಚುರೇಟೆಡ್ ಸ್ಟೇಟ್. ಅರ್ಥ ಆಯ್ತಾ? ನಾನು ಇನ್ನೂ ತಿನ್ನೋ ಅಂದರೆ ಇನ್ನೂ ಹೊಟ್ಟೆ ಇಡಿಸ್ತಕ್ಕಂಥ ಕೆಪಾಸಿಟಿ ಇತ್ತು, ದಟ್ ಈಸ್ ಅನ್ಸ್ಯಾಚುರೇಟೆಡ್. ಅರ್ಥ ಆಯ್ತಾ? ದಟ್ ಈಸ್ ಇಲ್ಲೂ ಅಷ್ಟೇ. ಎ ಸೊಲ್ಯೂಷನ್ ಇನ್ ವಿಚ್ ಯಾವುದೇ ಒಂದು ಸೊಲ್ಯೂಷನ್ ಅಲ್ಲಿ ನೋ ಮೋರ್ ಸಾಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಅಟ್ ಎ ಸೇಮ್ ಟೆಂಪರೇಚರ್ ಪ್ರೆಷರ್ ಇಸ್ ಕಾಲ್ಡ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್. ವಾಟ್ ಈಸ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್? ಅದು ಬಂದ್ರೆ ಇದು ಬಂದಂಗೆ. ಎ ಸೊಲ್ಯೂಷನ್ ಇನ್ ವಿಚ್ some more solute can be dissolved.
A solution in which some more solute can be dissolved at same temperature and pressure is called as unsaturated solution. ಅರ್ಥ ಆಯ್ತಾ? ಇವಾಗ ಒಂದು ಸೇಮ್ ಟೆಂಪರೇಚರ್ ಪ್ರೆಷರಲ್ಲಿ, ಒಂದು ಗಿವನ್ ಟೆಂಪರೇಚರ್ ಪ್ರೆಷರಲ್ಲಿ, ಸೇಮ್ ಅಂದರೆ ಒಂದು ಗಿವನ್ ಟೆಂಪರೇಚರ್ ಪ್ರೆಷರಲ್ಲಿ ಯಾವುದೇ ಒಂದು ಸಾಲ್ಯೂಟ್ನ ಒಂದು ಸ್ಪೆಸಿಫಿಕ್ ಕ್ವಾಂಟಿಟಿ ಆಫ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡ್ಕೊಂಡು ಬರ್ತಾ ಇದ್ರೆ ವೆನ್ ಸಾಲ್ಯೂಟ್ ಈಸ್ ಆಡೆಡ್ ಟು ದ ಲಿಕ್ವಿಡ್ ಸಾಲ್ವೆಂಟ್, ಅದು ಇಂಪಾರ್ಟೆಂಟ್. ಒಂದು ಸ್ಪೆಸಿಫಿಕ್ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಸಾಲ್ವೆಂಟ್ ತಗೊಂಡು ಒಂದು ಸಾಲ್ಯೂಟ್ನ ಡಿಸಾಲ್ವ್ ಮಾಡ್ಕೊಂಡು ಬರ್ತಾ ಇದ್ರೆ ಸಾಲ್ಯೂಟ್ ಪಾರ್ಟಿಕಲ್ಸ್ ಏನಾಗತ್ತೆ, ಆ ಸಾಲ್ವೆಂಟ್ ಪಾರ್ಟಿಕಲ್ಸ್ ಜೊತೆ ಮಿಕ್ಸಪ್ ಹಾಕೊಂಡು ಬರ್ತಾ ಇರುತ್ತೆ. ಮಿಕ್ಸಪ್ ಹಾಕೊಂಡು ಬಂದು ಆ ಮಿಕ್ಸಪ್ ಆಗ್ತಾ ಇದ್ರೆ ಅದಕ್ಕೆ ಏನಂತ ಕರಿತೀವಿ? ಡಿಸೊಲ್ಯೂಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಯಾವಾಗ ಈ ಸ್ಯಾಚುರೇಟೆಡ್ ಸ್ಟೇಟ್ ಬಂದು ಕ್ರಿಸ್ಟಲೈಸೇಷನ್ ಸ್ಟಾರ್ಟ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಎಸ್ ಕ್ರಿಸ್ಟಲೈಸೇಷನ್ ಅಂತ. ಅರ್ಥ ಆಯ್ತಾ? ಎಷ್ಟು ಸಾಲ್ಯೂಟ್ ಬೇಕೋ ಅಷ್ಟು ಮಿಕ್ಸಪ್ ಆಗಿಬಿಟ್ಟು ಮತ್ತೆ ಉಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಆದರೆ ದಟ್ ಈಸ್ ಕಾಲ್ಡ್ ಆಸ್ ಕ್ರಿಸ್ಟಲೈಸೇಷನ್ ಅಂತ. ಅಲ್ಲಿಗೆ ಡಿಸೊಲ್ಯೂಷನ್ ಮತ್ತು ಕ್ರಿಸ್ಟಲೈಸೇಷನ್ ಅಂತ ಕರಿತೀವ. ನೆಕ್ಸ್ಟ್, ಅಟ್ ಸರ್ಟನ್ ಸ್ಟೇಜ್ ನಾವು ಒಂದು ಸ್ಪೆಸಿಫಿಕ್ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಸಾಲ್ವೆಂಟ್ ತಗೊಂಡು ಸಾಲ್ಯೂಟ್ನ ಡಿಸಾಲ್ವ್ ಮಾಡ್ಕೊಂಡು ಬಂದರೆ ಅಟ್ ಎ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ದ ರೇಟ್ ಆಫ್ ಡಿಸೊಲ್ಯೂಷನ್ ಅಂಡ್ ಕ್ರಿಸ್ಟಲೈಸೇಷನ್ ಬಿಕಮ್ಸ್ ಈಕ್ವಲ್. ಆ ಸ್ಟೇಜ್ಗೆ ಡೈನಾಮಿಕ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಅರ್ಥ ಆಗಿದೆಯಾ? ಇವಾಗ ಒಂದು ಸ್ಪೆಸಿಫಿಕ್ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಸಾಲ್ವೆಂಟ್ ತಗೊಂಡಿದೀವಿ, ಲಿಕ್ವಿಡ್ ಸಾಲ್ವೆಂಟ್, ಇದಕ್ಕೊಂದು ಸಾಲ್ಯೂಟ್ ಆಡ್ ಮಾಡ್ತಾ ಇದೀವಿ. ಇದು ಸಾಲಿಡ್ ಸಾಲ್ವೆಂಟ್, ಸಾಲಿಡ್ ಸಾಲ್ಯೂಟ್ ಲಿಕ್ವಿಡ್ ಸಾಲ್ವೆಂಟ್ ಆಡ್ ಮಾಡ್ತಾ ಇದ್ದಾವೆ. ಈ ಸಾಲ್ಯೂಟ್ ಪಾರ್ಟಿಕಲ್ಸ್ ಈ ಸಾಲ್ವೆಂಟ್ ಪಾರ್ಟಿಕಲ್ಸ್ ಮಿಕ್ಸಪ್ ಆಗ್ತಾ ಬರ್ತಾವ. ದಟ್ ಈಸ್ ಕಾಲ್ಡ್ ಆಸ್ ಡಿಸೊಲ್ಯೂಷನ್. ಯಾವಾಗ ಸ್ಯಾಚುರೇಟ್ ಆಗಿದ್ದಾದ್ಮೇಲೆ ಮತ್ತೆ ಉಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗತ್ತ, ದಟ್ ಈಸ್ ಕಾಲ್ಡ್ ಆಸ್ ಕ್ರಿಸ್ಟಲೈಸೇಷನ್. At certain stage, the rate of dissolution and crystallization becomes equal agate. That state is called as dynamic equilibrium between the solid solute and the solute particles in the solution. ಸಾಲ್ಯೂಟ್ ಪಾರ್ಟಿಕಲ್ಸ್ ಇಂದ ಸೊಲ್ಯೂಷನ್ ಮತ್ತೆ ಸಾಲ್ಯೂಟ್ ಪಾರ್ಟಿಕಲ್ಸ್ ಮಧ್ಯದಲ್ಲಿ ಒಂದು ಡೈನಾಮಿಕ್ ಈಕ್ವಿಲಿಬ್ರಿಯಂ ಆ ಸ್ಟೇಜಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ದಟ್ ಸ್ಟೇಜ್ ಇಸ್ ಕಾಲ್ಡ್ ಎಸ್ ಸ್ಯಾಚುರೇಟೆಡ್ ಸ್ಟೇಟ್, ಡೈನಾಮಿಕ್ ಈಕ್ವಿಲಿಬ್ರಿಯಂ ಸ್ಟೇಟ್. ಅರ್ಥ ಆಗಿದೆಯಾ? ನೌ ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಅಫೆಕ್ಟ್? ಅರ್ಥ ಆಯ್ತಾ? ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಅಫೆಕ್ಟ್ the solid solute in liquid solvent? The solid solute in liquid solvent. ನೋಡಿ ಇಲ್ಲಿ, ನೇಚರ್ ಆಫ್ ಸಾಲ್ಯೂಟ್, ನೇಚರ್ ಆಫ್ ಸಾಲ್ವೆಂಟ್, ಟೆಂಪರೇಚರ್, ಪ್ರೆಷರ್, ಈ 4 ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ತವೆ. ವೆರಿ ಇಂಪಾರ್ಟೆಂಟ್. ಈ ಫ್ಯಾಕ್ಟರ್ಸ್ ನಿಮ್ಮ ಥಿಯರಿಯಲ್ಲಿ ಕೇಳ್ಬೋದು. ಅರ್ಥ ಆಯ್ತಾ? ಯಾವ ತರ ನೇಚರ್ ಆಫ್ ಸಾಲ್ಯೂಟ್ ಅಫೆಕ್ಟ್ ಮಾಡುತ್ತೆ ಅಂತ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ನೇಚರ್ ಆಫ್ ಸಾಲ್ಯೂಟ್ ಯಾವ ಥರ ಎಫೆಕ್ಟ್ ಮಾಡುತ್ತೆ, ನೇಚರ್ ಆಫ್ ಸಾಲ್ವೆಂಟ್ ಯಾವ ಥರ ಎಫೆಕ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಟೆಂಪರೇಚರ್ ಯಾವ ಥರ ಎಫೆಕ್ಟ್ ಮಾಡುತ್ತೆ, ಪ್ರೆಷರ್ ಯಾವ ಥರ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿಬಿಟ್ರೆ ಅಲ್ಲಿಗೆ ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಸಾಲ್ಯೂಟ್ ಇನ್ ಲಿಕ್ವಿಡ್ ಸಾಲ್ವೆಂಟ್ ನಿಮ್ಗೆ ಅರ್ಥ ಆದಂಗೆ. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಅಂತ ಕೇಳ್ಬೋದು 1 ಮಾರ್ಕಲ್ಲಿ. 2 ಮಾರ್ಕ್ಸಲ್ಲಿ ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಂತ ಕೇಳ್ಬೋದು, ಅಥವಾ ಆ ಫ್ಯಾಕ್ಟರ್ಸ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ 2 to 3 ಮಾರ್ಕ್ಸಲ್ಲಿ ಕೇಳ್ಬೋದು. ಏನು ಸರ್ ನೇಚರ್ ಆಫ್ ಸಾಲ್ಯೂಟ್ ಮತ್ತು ಸಾಲ್ವೆಂಟ್ ಹೆಂಗೆ ಎಫೆಕ್ಟ್ ಮಾಡ್ತವೆ ಅಂದರೆ, ಅರ್ಥಾತ್ ಫಸ್ಟ್ ಫ್ಯಾಕ್ಟರ್ಸ್ ಅಲ್ಲಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಬರ್ತೀನಿ ಫ್ಯಾಕ್ಟರ್ಸ್ affecting the solubility of a solid solute in liquid solvent. What are the factors? ಈ 4 ಫ್ಯಾಕ್ಟರ್ಸ್. ಈ 4 ಫ್ಯಾಕ್ಟರ್ಸ್ ಅಲ್ಲಿ ಫಸ್ಟ್ ನೇಚರ್ ಆಫ್ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತು? ನೇಚರ್ ಆಫ್ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್ ಜನರಲ್ ಆಗಿ ಲೈಕ್ ಡಿಸಾಲ್ವ್ಸ್ ಲೈಕ್ ಅಂತ. ಲೈಕ್ ಡಿಸಾಲ್ವ್ಸ್ ಲೈಕ್ dissolves. Very first, like dissolves like.
ಏನು ಸರ್ ಲೈಕ್ ಡಿಸಾಲ್ವ್ಸ್ ಲೈಕ್ಸ್ ಅಂದರೆ ವೆರಿ ಸಿಂಪಲ್. ಪೋಲಾರ್ ಸಾಲ್ಯೂಟ್ಸ್, ಸಾಲಿಡ್ ಸಾಲ್ಯೂಟ್ಸ್ can be dissolved in polar solvents. For example, NaCl is a polar solute, no? Solid solute alva adu. Polar solvent ಯಾವುದು? Water is a polar solvent, no? Water dissolve ಆಗುತ್ತೆ ಹಾಗಲ್ವಾ? That is a like dissolves like ಅಂತ ಅರ್ಥ ಆಯ್ತಾ? ಪೋಲಾರ್ ಅಥವಾ ಅಯಾನಿಕ್ ಸಾಲ್ಯೂಟ್ಸ್, ಪೋಲಾರ್ ಅಂದ್ರೆ ಒಂದು, ಅಯಾನಿಕ್ ಅಂದ್ರೆ ಅಯಾನಿಕ್ ಸಾಲ್ಯೂಟ್ಸ್ is dissolved in polar solvents. Non-polar solutes are dissolved in non-polar solvents. That is a like dissolves likes ಅಂತ ಅರ್ಥ ಆಯ್ತಾ? ಲೈಕ್ ಡಿಸಾಲ್ವ್ಸ್ ಲೈಕ್ಸ್ ಮೀನ್ಸ್, ಅರ್ಥ ಆಯ್ತಾ? ಲೈಕ್ ಡಿಸಾಲ್ವ್ಸ್ ಲೈಕ್ ಅಂದ್ರೆ ಏನು? ಲೈಕ್ ಡಿಸಾಲ್ವ್ ಲೈಕ್, ಲೈಕ್ ಡಿಸಾಲ್ವ್ ಲೈಕ್ ಅಂದ್ರೆ ಏನು? ಪೋಲಾರ್ ಸಾಲ್ಯೂಟ್ಸ್ ಆರ್ ಅಥವಾ ಅಯಾನಿಕ್ ಸಾಲ್ಯೂಟ್ಸ್ ಆರ್ ಡಿಸಾಲ್ವ್ಡ್ ಇನ್ ಪೋಲಾರ್ ಸಾಲ್ವೆಂಟ್ಸ್. ನಾನ್ ಪೋಲಾರ್ ಸಾಲ್ಯೂಟ್ಸ್ ಆರ್ ಡಿಸಾಲ್ವ್ಡ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. ಫಾರ್ ಎಕ್ಸಾಂಪಲ್, sodium chloride is dissolved in water. Both are polar. Water is a polar solvent. NaCl is a polar solute. Hence, that can be like dissolve ಆಗುತ್ತೆ. ಅದೇ NaCl ಎತ್ಕೊಂಡು ಹೋಗಿ ಬೆನ್ಸಿನಲ್ಲಿ ಡಿಸಾಲ್ವ್ ಮಾಡಿ ಆಗಲ್ಲ. ಯಾಕಂದ್ರೆ ಬೆನ್ಸಿನ್ ಇಸ್ ನಾನ್ ಪೋಲಾರ್. ಅದೇ ನ್ಯಾಪ್ಥಲಿನ್ ಎತ್ಕೊಂಡೋಗಿ ಬೆನ್ಸಿನಲ್ಲಿ ಡಿಸಾಲ್ವ್ ಮಾಡಿ ಆಗುತ್ತೆ. ದಟ್ ಈಸ್ ನಾನ್ ಪೋಲಾರ್ ಸಾಲ್ಯೂಟ್ ಈಸ್ ಡಿಸಾಲ್ವ್ಡ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ ಬಿಕಾಸ್ ಬೆನ್ಸಿನ್ ಇಸ್ ಎ ನಾನ್ ಪೋಲಾರ್ ಸಾಲ್ವೆಂಟ್. ಬೆನ್ಸಿನ್ನು ಅರ್ಥ ಆಯ್ತಾ? ಈಥರು, CCl4 ಇವೆಲ್ಲ ನಾನ್ ಪೋಲಾರ್ ಸಾಲ್ವೆಂಟ್ಸ್ ಅರ್ಥ ಆಯ್ತಾ? ನ್ಯಾಪ್ಥಲಿನ್ನು, ಆಂಥ್ರಸಿನ್ನು ಇವೆಲ್ಲ ಏನು? ಡೈಫೀನ, ಅರ್ಥ ಆಯ್ತಾ? ಇವೆಲ್ಲ ಏನು? ಇವೆಲ್ಲ ದಟ್ ಈಸ್ ನಾನ್ ಪೋಲಾರ್ ಸಾಲ್ಯೂಟ್ಸ್, ನಾನ್ ಪೋಲಾರ್ ಸಾಲ್ಯೂಟ್ಸ್ ಅರ್ಥ ಆಯ್ತಾ? ಈ ನಾನ್ ಪೋಲಾರ್ ಸಾಲ್ಯೂಟ್ಸ್ ಎತ್ಕೊಂಡೋಗಿ ನಾನ್ ಪೋಲಾರ್ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡಿದ್ರೆ ಡಿಸಾಲ್ವ್ ಆಗ್ತವೆ. ಈ ನಾನ್ ಪೋಲಾರ್ ಸಾಲ್ಯೂಟ್ ಎತ್ಕೊಂಡೋಗಿ ಪೋಲಾರ್ ಸಾಲ್ವೆಂಟ್ ಅಲ್ಲಿ ಆದ್ರೂ ಆಗಲ್ಲ. ಅದೇ ನ್ಯಾಪ್ಥಲಿನ್ ಎತ್ಕೊಂಡು ಹೋಗ್ಬಿಟ್ಟು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿ ಆಗಲ್ಲ. ದಟ್ ಈಸ್ ಲೈಕ್ ಡಿಸಾಲ್ವ್ಸ್ ಲೈಕ್. ಅಲ್ಲಿಗೆ ನೇಚರ್ ಆಫ್ ಸಾಲ್ಯೂಟ್, ನೇಚರ್ ಆಫ್ ಸಾಲ್ವೆಂಟ್ ನಿಮ್ಗೆ ಅರ್ಥ ಆಗಿತ್ತು ಅನ್ಸುತ್ತೆ. ಲೈಕ್ ಡಿಸಾಲ್ವ್ ಲೈಕ್ ಅಂತ. ಪೋಲಾರ್ ಸಾಲ್ಯೂಟ್ಸ್ ಆರ್ ಡಿಸಾಲ್ವ್ಡ್ ಇನ್ ಪೋಲಾರ್ ಸಾಲ್ವೆಂಟ್ಸ್. ನಾನ್ ಪೋಲಾರ್ ಸಾಲ್ಯೂಟ್ಸ್ ಆರ್ ಡಿಸಾಲ್ವ್ಡ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. ಅರ್ಥ ಆಯ್ತಾ? ಹಾಂ, ಆರ್ ಗೆಟಿಂಗ್ ಆರ್ ನಾಟ್? NaCl ವಾಟ್ರಲ್ಲಿ ಈಸಿಯಾಗಿ ಡಿಸಾಲ್ವ್ ಆಗುತ್ತೆ. ಅದೇ ಪೊಟ್ಯಾಷಿಯಂ ನೈಟ್ರೇಟ್ ಎತ್ಕೊಂಡೋಗಿ, ಅರ್ಥ ಆಯ್ತು? ಪೊಟ್ಯಾಷಿಯಂ ನೈಟ್ರೇಟ್ ಎತ್ಕೊಂಡೋಗಿ ವಾಟ್ರಲ್ಲಿ ಡಿಸಾಲ್ವ್ ಮಾಡಿ, ಅರ್ಥ ಆಯ್ತಾ? ಪೊಟ್ಯಾಷಿಯಂ ನೈಟ್ರೇಟ್ ಆಗುತ್ತೆ ತಾನೆ? KNO3 ಆಗುತ್ತೆ. ಯಾಕಂದ್ರೆ ಪೋಲಾರ್ ಸಾಲ್ಯೂಟ್, ಪೋಲಾರ್ ಸಾಲ್ವೆಂಟ್. ಅದೇ ಎಥನಾಲ್ ಎತ್ಕೊಂಡು ಹೋಗ್ಬಿಟ್ಟು ವಾಟರಲ್ಲಿ ಡಿಸಾಲ್ವ್ ಮಾಡೋದು ಲಿಕ್ವಿಡ್ ಆಗುತ್ತೆ. ಎಥನಾಲ್ ಇಸ್ ಪೋಲಾರ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? H+ C2H5O-. ಅರ್ಥ ಆಗಿದೆಯಾ? ಪೊಲಾರಿಟಿ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಟೋಟಲಿ ನಮಗೆ ಸಾಲ್ಯೂಟ್ ಬೇಕು. ಅದಕ್ಕೋಸ್ಕರ NaCl ಅಥವಾ KNO3 ಡಿಸಾಲ್ವ್ಡ್ ಇನ್ ವಾಟರ್ ಕೆನ್ ಡಿಸಾಲ್ವ್. ದಟ್ ಈಸ್ ಪೋಲಾರ್ ಸಾಲ್ಯೂಟ್ಸ್ ಆರ್ ಡಿಸಾಲ್ವ್ಡ್ ಇನ್ ಪೋಲಾರ್ ಸಾಲ್ವೆಂಟ್ಸ್. ಅರ್ಥ ಆಯ್ತಾ? ನ್ಯಾಪ್ಥಲಿನ್ ಈಸ್ ಡಿಸಾಲ್ವ್ಡ್ ಇನ್ ಬೆನ್ಸಿನ್. ಅರ್ಥ ಆಯ್ತಾ? ನ್ಯಾಪ್ಥಲಿನ್ ಈಸ್ ಬೆನ್ಸಿನ್ ಆಗಿರೋದು CCl4 ಕೂಡ ಆಗುತ್ತೆ. ಯಾಕಂದ್ರೆ ನಾನ್ ಪೋಲಾರ್ ಸಾಲ್ಯೂಟ್ಸ್ ಆರ್ ಡಿಸಾಲ್ವ್ಡ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. ಅಲ್ಲಿಗೆ ಈ ಫ್ಯಾಕ್ಟರ್ ಯಾವ ಥರ ಅಫೆಕ್ಟ್ ಮಾಡುತ್ತೆ ಅಂತ ಗೊತ್ತಾಯ್ತು? ನೇಚರ್ ಆಫ್ ಸಾಲ್ಯೂಟ್ ಅಂಡ್ ನೇಚರ್ ಆಫ್ ಸಾಲ್ವೆಂಟ್. ನೆಕ್ಸ್ಟ್ ಟೆಂಪರೇಚರ್ ಫ್ಯಾಕ್ಟರ್. ಏನು ಸರ್ ಟೆಂಪರೇಚರ್ ಫ್ಯಾಕ್ಟರ್? ಇವಾಗ ಯಾವುದೇ ಒಂದು ಸಾಲ್ಯೂಟ್ನ ಒಂದು ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದಾಗ ದಟ್ ರಿಯಾಕ್ಷನ್ ಮೇ ಬಿ ಎಂಡೋಥರ್ಮಿಕ್ ಆರ್ ಎಕ್ಸೋಥರ್ಮಿಕ್. ಎಂಡೋಥರ್ಮಿಕ್ ಅಂದ್ರೆ ಗೊತ್ತಿದೆ, ಹೀಟ್ ಈಸ್ ಅಬ್ಸರ್ವ್ಡ್ ಡ್ಯೂರಿಂಗ್ ದ ರಿಯಾಕ್ಷನ್. ಎಕ್ಸೋಥರ್ಮಿಕ್ ಅಂದ್ರೆ ಗೊತ್ತಿದೆ, ಹೀಟ್ ಈಸ್ ಎವಾಲ್ವ್ಡ್ ಡ್ಯೂರಿಂಗ್ ದ ರಿಯಾಕ್ಷನ್. ಅರ್ಥ ಆಯ್ತಾ? ಡ್ಯೂರಿಂಗ್ ಎಂಡೋಥರ್ಮಿಕ್ ರಿಯಾಕ್ಷನ್ heat is observed, no? Hence, the solubility will increases with increase in temperature. Temperature increase ಮಾಡಿದ್ರೆ solubility increase ಆಗುತ್ತೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಲ್ಲೇ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಬಿಕಾಸ್ ಎಂಡೋಥರ್ಮಿಕ್ ರಿಯಾಕ್ಷನ್ ಈಸ್ heat is observed, no? ಅರ್ಥ ಆಯ್ತಾ? ಟೆಂಪರೇಚರ್ ಫ್ಯಾಕ್ಟರ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ದಟ್ ಈಸ್ ಇನ್ ಎಂಡೋಥರ್ಮಿಕ್ ಪ್ರೋಸೆಸ್, if a solute is dissolved in a liquid solvent, that process may be endothermic ಆದರೆ the solubility increases with increase in temperature. ಅದೇ if the process is exothermic ಆದರೆ the solubility decreases with increase in temperature. ಅರ್ಥ ಆಯ್ತಾ? The solubility decreases with increase in temperature. exothermic ಆದರೆ
ಅರ್ಥ ಆಗಿದೆಯಾ? ಬಿಕಾಸ್ ಎಕ್ಸೋಥರ್ಮಿಕ್ ಅಂದರೆ ಏನು? ದ ಹೀಟ್ ಈಸ್ ಅವಲ್ ಹೊಡ್ತಾನೆ, ಇದು ಟೆಂಪರೇಚರ್ ಯಾವ ಥರ ಅಫೆಕ್ಟ್ ಮಾಡುತ್ತೆ ಅಂತ ಗೊತ್ತಾಯ್ತಾ? ನೆಕ್ಸ್ಟ್, ಪ್ರೆಷರ್ ವಿಲ್ ನಾಟ್ ಎಫೆಕ್ಟ್, ಇದ್ರ ಮೇಲೆ ಎಫೆಕ್ಟ್ ಮಾಡಲ್ಲ. ಯಾಕೆಂದ್ರೆ ಸಾಲ್ಯುಬಿಲಿಟಿ, ದ ಫ್ಯಾಕ್ಟರ್ ಆಫ್ ಪ್ರೆಷರ್ ಏನು ಎಫೆಕ್ಟ್ ಮಾಡಲ್ಲ. ಯಾಕೆ ಎಫೆಕ್ಟ್ ಮಾಡಲ್ಲ ಅಂದ್ರೆ ಸಾಲಿಡ್ ಸಾಲ್ಯೂಟ್, ಲಿಕ್ವಿಡ್ ಸಾಲ್ವೆಂಟ್ ಆರ್ ಇನ್ಕಂಪ್ರೆಸಿಬಲ್. ಅರ್ಥ ಆಯ್ತಾ? ಈಸಿ ಕಂಪ್ರೆಸ್ ಆಗಲ್ಲ ಅವು. ಆದ್ರಿಂದ ಪ್ರೆಷರ್ ವಿಲ್ ನಾಟ್ ಎಫೆಕ್ಟ್. ಯಾವಾಗ? ವೆನ್ ಎ ಸಾಲ್ಯೂಟ್ ಈಸ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್ ಸಾಲ್ವೆಂಟ್. ಅರ್ಥ ಆಯ್ತಾ? ಈ ಟೋಟಲಿ ಎಲ್ಲ ಫ್ಯಾಕ್ಟರ್ಸ್ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅರ್ಥ ಆಯ್ತಾ? ದ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ ಲಿಕ್ವಿಡ್ ಸಾಲ್ವೆಂಟ್, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಮೇಲೆ ಐಡಿಯಲ್ ಸೊಲ್ಯೂಷನ್ಸ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್, ವೇಪರ್ ಎಲ್ಲ ಬರ್ತವೆ. ಅರ್ಥ ಆಯ್ತಾ? ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.